ಏನು ಸರ್ ಇವತ್ತಿನ ವಿಶೇಷ? ರಾಮನ ಶ್ರೀರಾಮನವಮಿ. ತ್ರೇತಾಯುಗದ ರಾಮ. ನಾವು ಮನಿ ಖರೀದಿ ಮಾಡಿ ಮನಿ ಪ್ರವೇಶ ಮಾಡಿದ ದಿವಸ ಇವತ್ತು ಶ್ರೀರಾಮನ 22,000 ಇಸ್ವಿಯಾಗಿ ತಗೊಂಡಿವಿ. 24 ವರ್ಷ ಆಯ್ತು. 25ನೇ ವರ್ಷ ನಾವದ ಈ ಮನೆಗೆ ಬಂದ ನಾವು. ಜಯಂತಿ ಮತ್ತು ಜನ್ಮದಿನ ಎರಡಕ್ಕೆ ಏನು ವ್ಯತ್ಯಾಸ ಅದ ರೀ? ಜನ್ಮದಿನ ಹುಟ್ಟಿ ಭೂಮಿ ಮೇಲೆ ಇನ್ನ ಇದ್ದವ್ರದ್ದು ಮಾಡೋದು. ಹುಟ್ಟಿರ್ತಾರ, ಇನ್ನ ಹೋಗಿರಲ್ಲ ಅವ್ರು, ಇನ್ನ ಇಲ್ಲೇ ಇರ್ತಾರ. ಇದ್ದವ್ರಿಗೆ ಜನ್ಮದಿನ, ಜನ್ಮೋತ್ಸವ. ಮತ್ತ ಜಯಂತಿ ಅಂದ್ರ ಹೋಗಿರ್ತಾರ, ಅವ್ರು ಇರಂಗಿಲ್ಲ ಭೂಮಿ ಮೇಲೆ, ಮರೆಯಾಗಿರ್ತಾರ, ಲೀಲೆ ಮಾಡಿ ಹೋಗಿರ್ಬಿಡ್ತಾರ. ಅವ್ರದ್ದು ಜಯಂತಿ. ಇದು ರಾಮನವಮಿ, ಶ್ರೀರಾಮಚಂದ್ರ ಹುಟ್ಟಿದ ದಿವಸ ಅಲ್ರಿ ಇವತ್ತು. ಕೆಲವೊಬ್ಬರದು ಏನ ಜೋಕ್ ಮಾಡ್ತಾರಪ್ಪ, ಏನಂದ್ರ ಕೆಲವೊಬ್ಬರದು ಸತ್ತದ ದಿವಸ ಮಾಡ್ತಾರ, ಹೋಗಿದ್ದ ದಿವಸ. ಕೆಲವೊಬ್ಬರದು ಬಂದದ ದಿವಸ ಮಾಡ್ತಾರೆ, ಹುಟ್ಟಿದ ದಿವಸ ಮಾಡ್ತಾರೆ. ಹೋಗಿದ್ದ ದಿವಸಗಳು ಮಾಡ್ತಾರೆ, ಪುಣ್ಯತಿಥಿ ಅಂತ ಮಾಡ್ತಾರೆ ನೋಡ್ರಿ. ಅವು ಎದಕ್ ಮಾಡ್ತಾರೆ, ಇವು ಎದಕ್ ಮಾಡ್ತಾರೆ? ಅದಕ್ಕೆ ಜೋಕ್ ಮಾಡ್ತಾರೆ. ಏನಂದ ಆತ್ಮರ ಸಲುವಾಗೇ ಮಾಡ್ತಾರೆ, ಯಾಕೆ ಬೇಕು ಅವ್ರು ಮಾಡಂಗಿಲ್ಲ. ಅದನ್ನು ಒಂದು ಜೋಕ್ ಏನ್ ಮಾಡ್ತಾರಂದ್ರ, ಯಾರು ಹುಟ್ಟಿ ಬಂದದ್ರಿಂದ ಜಗತ್ತಿಗೆ ಚಲೋ ಆಗ್ಯದ ಅವ್ರದ್ದು ಜಯಂತಿ ಮಾಡ್ತಾರಂತ. ಯಾರು ಹೋಗಿದ್ದಕ್ಕೆ ಚಲೋ ಆಗ್ಯದ ಅವ್ರದ್ದು ಪುಣ್ಯತಿಥಿ ಮಾಡ್ತಾರ. ಜೋಕ್ ಮಾಡ್ತಿರ್ತಾರ. ಹಂಗ ಯಾರ್ದು ಮಾಡಂಗಿಲ್ಲ, ಎಲ್ಲ ಮಹಾತ್ಮರದೇ ದೊಡ್ಡವ್ರದೇ ಮಾಡ್ತಾರೆ. ಯಾರು ಬೇಕು ಏನದ ಅದ್ರ ಬಗ್ಗೆ ಹಗುರಾಗಿ ಮಾತಾಡಂಗಿರಲ್ಲ. ಆದ್ರೂ ಈ ತರ ಜೋಕ್ಗಳಿರ್ತಾವ, ಅವು ಅಪಾರ್ಥಗಳನ್ನ ಕಲ್ಪಿಸಬಾರದು. ಎಂತ ವಿಷಯಕ್ಕೆ ಜೋಕ್ ಮಾಡಬೇಕು ಅಂತ ವಿಷಯಕ್ಕೆ ಜೋಕ್ ಮಾಡಬೇಕು. ಜೋಕ್ ಮಾಡೋದ್ರಿಂದ ಸಂತೋಷ ಹೆಚ್ಚಾಗಬೇಕು ಅಂತ, ಯಾರಿಗೆ ದುಃಖ ಆಗಬಾರ್ದು, ಯಾರಿಗೆ ಅಪಮಾನ ಮಾಡಬಾರ್ದು ಅಂತದಕ್ಕೆ ಜೋಕ್ ಅಂತಾರೆ. ಒಬ್ಬರಿಗೆ ಯಾರಿಗಾರೆ ದುಃಖ ಅಪಮಾನ ಹಿಂಸೆ ಆಗ್ತಿತ್ತಂದ್ರೆ ಅದು ಜೋಕ್ ಅಲ್ಲದು, ಅದು ಹಿಂಸೆನೇ, ಅದು ಅಪಮಾನನೇ. ಜೋಕ್ ಮಾಡಿದ್ರೆ ದುಃಖ ಪಡ್ತಾರೆ ಅಂದ್ರೆ ಹಿಂಸೆ ಆಗಿದ್ದಕ್ಕೆ ದುಃಖ ಪಡ್ತಾರೆ. ಜೋಕ್ ಮಾಡಿದಕ್ಕೆ ದುಃಖ. ಜೋಕ್ ಅಂದ್ರೆ ಹೆಂಗಿರ್ಬೇಕದು? ತಮಾಷೆ ಅಂದ್ರೆ ಇಬ್ಬರಿಗೆ ಖುಷಿಯಾಗಿರ್ಬೇಕು ಅಂತ ತಮಾಷೆ ಅಂತಾರೆ. ಶ್ರೀ ವಿಚಾರ ಸಾಗರ ಎಷ್ಟನೇ ವಿಷಯ ಅಂಕರ್ ಇವತ್ತು?
ವಿಚಾರ ಚಂದ್ರೋದಯದೊಳಗ ಕಲಾ ಕಲಾ ಅಂತ ಹೆಂಗಿರ್ತಿತ್ತಲ್ಲ, ಎಷ್ಟನೇ ಕಲಾ ಅದೀವಿ ಎಷ್ಟನೇ ಕಲಾದಾಗ ಅದೀವಿ ಅಂದಂಗ ಇಲ್ಲಿ ವಿಚಾರ ಸಾಗರದೊಳಗ ಇವೇ ನಮಗ ವಿಷಯಾಂಕಗಳೇ ನಮ್ಮದು ಪ್ರೋಗ್ರೆಸ್ ಎಷ್ಟದಪ್ಪ, ಎಷ್ಟನೇ ಇದ್ರಾಗ ಅದೀವಿ, ಒಟ್ಟು ಎಷ್ಟು ವಿಷಯಾಂಕಗಳದವ ಈ ಗ್ರಂಥದೊಳಗ ಎಲ್ಲ ಗೊತ್ತಿರಬೇಕು. ಎಷ್ಟು ವಿಷಯಾಂಕಗಳದವ್ರಿ? ಒಟ್ಟ 527 ವಿಷಯಾಂಕಗಳದಾವ. 527 ವಿಷಯಾಂಕ. ಮತ್ತೆ ದೋಹಾಗಳು ಎಷ್ಟದಾವಂದ್ರೆ 534. 534 ದೋಹ, 527 ವಿಷಯಾಂಕಗಳದವ. ದೋಹಗಳು ಏನಾಗ್ತವ, ಒಂದೊಂದು ತರಂಗ ಆರಂಭ ಆದಂಗೆಲ್ಲ ಅವಕ್ಕೆ ಸೀರಿಯಲ್ ನಂಬರ್ 1 ಅಂತ ಬರ್ತಾವ. 1ನೇ ತರಂಗದೊಳಗ ಸೀರಿಯಲ್ ನಂಬರ್ 1 ದೋಹ, 3ನೇ ತರಂಗದಾಗ ಹೋದ್ರೂ ಅಲ್ಲಿ ದೋಹ 1ನೇ ನಂಬರ್ ಹಾಕ್ಯಾರವರು. ಅಂತ ದೋಹಗಳ ಸಂಖ್ಯೆ ಹಿಡಿದ್ರೆ ಗೊತ್ತಾಗಲ್ಲ, ಈ ವಿಷಯಾಂಕಗಳ ಸಂಖ್ಯೆನೇ ನಮ್ಮದು ಪ್ರೋಗ್ರೆಸ್ ಗೊತ್ತಾಗ್ತದೆ. 527 ವಿಷಯಾಂಕಗಳ ಪೈಕಿ ಈಗ 120ನೇ ವಿಷಯಾಂಕಕ್ಕೆ ಬಂದಿರಿ. ನೀವು ಯಾರು ಅಂತ ಸದ್ಗುರುನಾಥ ಯಾರಪ್ಪ ನೀವು ಅಂತ ಕೇಳ್ತಾನ. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ, 3 ಸದ್ಗುರುವಿನ ಶೋಧನೆಯಲ್ಲಿ ಹೋಗಿ ಸುಮಾರು 6 ತಿಂಗಳ ಸೇವೆ ಮಾಡಿದ ಮೇಲೆ ನೀವ್ಯಾರು ಅಂತ ಕೇಳಿದ್ರೆ, ನಾವು ಈ ರೀತಿ ಮಹಾರಾಜರ ಮಕ್ಕಳು, ಅಜ್ಞಾನಿಗಳಿದ್ದೀವಿ, ದುಃಖಿಗಳಿದ್ದೀವಿ, ನಾವು ಏನೆಲ್ಲ ಭೌತಿಕ ಬದುಕಿನ ಭೋಗಗಳನ್ನು ಅನುಭವಿಸಿ ಆಯುಷ್ಯ ನಷ್ಟ ಮಾಡ್ಕೊಂಡಿವಿ. ಇನ್ನು ಉಳಿದ ಆಯುಷ್ಯ ಅದನ್ನು ಸಾರ್ಥಕ ಮಾಡ್ಕೋಬೇಕು. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ, ಸನಾತನ ಭಾರತೀಯ ಧರ್ಮದ ವೇದ ಸಮ್ಮತವಾದಂತಹ ಮೋಕ್ಷ, ಅದನ್ನು ಪಡ್ಕೋಬೇಕಂತ ನಾವು ಬಂದೀವಿ ಅಂದಾಗ ಸದ್ಗುರುನಾಥ ಏನ್ ಹೇಳ್ತಾನ, ನೋಡಪ್ಪ ನೀವು ಪರಮಾನಂದ ಸ್ವರೂಪರೇ ಅದಿರಿ, ಮತ್ತೆ ನಿಮ್ಮಲ್ಲಿ ದುಃಖದ ಲವಲೇಶ ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ಹತ್ರ ಸ್ವರೂಪದಲ್ಲೇ ಪರಮಾನಂದ ಇದ್ದಾಗ ಮತ್ತ ಹೊರಗಿಂದ ಎಲ್ಲಿದು ತರಬೇಕು? ನಿಮ್ಮ ಹತ್ರ ಇದ್ದಿದ್ದಿಲ್ಲ ಪರಮಾನಂದ ಅಂತಂದ್ರೆ ನಾವು ಹೊರಗಿಂದ ಏನಾದ್ರು ಕೊಡ್ಬೋದಿತ್ತು. ನೀವೇ ಅದು ಇದ್ದಾಗ ಸಕ್ಕರೆ ಸಿಹಿಯನ್ನು ಬಯಸಿದ್ರ ನೀನೇ ಸಿಹಿ ಅದೆಯಲ್ಲ ಅಂದಂಗ ಆಗ್ತದೆ. ಇದು ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ 2 ಶಬ್ದಗಳು ಹೇಳ್ತಾನೆ. ಇದು ಹೊರಗಿಂದ ಎಲ್ಲಿದು ತರೋದಲ್ಲ, ಇದು ನಿನ್ನೊಳಗೆ ಇದ್ದುತ್ತೆ ನಿನಗೆ ತೋರಿಸಿ ಕೊಡಬೇಕು. ಅದು ನಿನಗೆ ವಿಸ್ಮೃತಿ ಆಗ್ತದ. ನಿನ್ನ ವಿಸ್ಮೃತಿ, ನಿನ್ನ ಸ್ವರೂಪದ ವಿಸ್ಮೃತಿ ಆಗಿದ್ದಕ್ಕೆ ಹಿಂಗಾಗ್ತದ. ಮತ್ತೆ ದುಃಖ ಸಹಿತ ಇಲ್ಲ, ಇಲ್ಲದ್ದು ಇದ್ದರೆ ನಿವೃತ್ತಿ ಮಾಡ್ಬೋದು, ಇಲ್ಲದ್ದು ಹೆಂಗೆ ನಿವೃತ್ತಿ ಮಾಡಬೇಕು ಅಂತ ಈ ತರ ಗುರುಗಳು ತತ್ವ ಸಿದ್ಧಾಂತಕ ವಿಷಯಗಳನ್ನು ಅವ್ರಿಗೆ ಹೇಳ್ತಾರೆ. ಹೇಳಿದ ಕೂಡಲೇ ಅವ್ರೇನಂತಾರ, ನಾನೇ ಆನಂದ ಸ್ವರೂಪ ಇದ್ದೀನಿ ಅಂತಂದ್ರೆ ನನಗ ವಿಷಯ ಭೋಗದ ಅಪೇಕ್ಷೆ ಯಾಕಾಗ್ತಿತ್ತು? ಮತ್ತೆ ವಿಷಯ ಭೋಗ ಮಾಡಿದ ಮೇಲೆ ನಾನೇ ಆನಂದ ಸ್ವರೂಪ ಇದ್ನಿ ಅಂತಂದ್ರೆ ಇನ್ನಷ್ಟು ನನಗ ಖುಷಿ ಯಾಕಾಗ್ತದ ಅಂತ ಕೇಳ.
ಆನಂದದ ಇದ್ರತ್ನಾಗ ಸಕ್ರಿ ಸಿಹಿ ಮೇಯ್ದ್ರ ಅದಕ್ಕೆ ಖುಷಿ ಆಗಬಾರ್ದು. ತಾನೇ ಸಿಹಿ ಇತ್ತಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಮತ್ತು ವಿಶೇಷ ಸಂತೋಷ, ವಿಶೇಷವಾದ ಖುಷಿ ಆಗ್ತದಂತಂದ್ರೆ ಇದು ನನ್ನಲ್ಲಿ ಯಾಕ ಈ ರೀತಿ ಆಗ್ತದ, ನನ್ನ ಸ್ವರೂಪದ ಬಗ್ಗೆ ನನಗೆ ಯಾಕ ಅನುಭವ ಆಗ್ತಾ ಇಲ್ಲ, ಪರಮಾನಂದ ಸ್ವರೂಪ ಇದ್ರಿ ಹೆಂಗ ಅಂತ ಕೇಳಿದಾಗ ಈ ಜಗತ್ತಿನೊಳಗೆ ಆತ್ಮವಿಮುಖತೆ ಅಂತ ಏನದಲ್ಲ ಅದು ಎರಡು ರೀತಿಯದ. ಜ್ಞಾನಿಯ ಆತ್ಮವಿಮುಖತೆ, ಅಜ್ಞಾನಿಯ ಆತ್ಮವಿಮುಖತೆ ಅಂತ. ಜ್ಞಾನಿಯಾದವನು ಸದಾಕಾಲ ಆತ್ಮಸಮ್ಮುಖಿಯಾಗಿರ್ತಾನ, ಅಜ್ಞಾನಿಯಾದವನು ಸದಾಕಾಲ ಆತ್ಮವಿಮುಖಿನೇ ಆಗಿರ್ತಾನ. ಜ್ಞಾನಿಗೂ ಅಜ್ಞಾನಿಗೂ ಇಬ್ಬರಿಗೂ ಸ್ಥೂಲ ಸೂಕ್ಷ್ಮ ಶರೀರಗಳು ಇದ್ದ ಕಾರಣ ಅವರು ಲೌಕಿಕ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ. ಅಜ್ಞಾನಿಯಾದವನು ಸದಾಕಾಲ ಲೌಕಿಕ ವ್ಯವಹಾರಗಳಲ್ಲೇ ಮುಳುಗಿರ್ತಾನ. ಜ್ಞಾನಿಯಾದವನು ಲೌಕಿಕ ವ್ಯವಹಾರ ಮಾಡುವ ಕಾಲದಲ್ಲಿ ಮಾತ್ರ ಆತ್ಮವಿಮುಖಿಯಾಗಿ ಲೌಕಿಕ ವ್ಯವಹಾರ ಮಾಡಿ ಮತ್ತೆ ತನ್ನ ಮೂಲ ಸ್ವರೂಪದ ಆನಂದ ಅನುಭವಿಸುವುದರಲ್ಲಿ ತಲ್ಲೀನನಾಗ್ತಾನ. ಮತ್ತ ಜ್ಞಾನಿಗಿ ಅಜ್ಞಾನಿಗಿ ವ್ಯತ್ಯಾಸ ಏನದಂತಂದ್ರ, ಜ್ಞಾನಿಗೇನಾಗ್ತದ ಅಂದ್ರೆ ವಿಷಯ ಸುಖದ ಭೋಗದಿಂದ ಏನು ಉಂಟಾಗ್ತದ ಆನಂದ, ಆ ಆನಂದ ತನ್ನ ಆತ್ಮಸ್ವರೂಪದಿಂದಲೇ, ತನ್ನ ಸಾಕ್ಷಿಯಿಂದಲೇ, ತನ್ನಿಂದಲೇ ತನಗ ವಿಷಯದ ಮೂಲಕವಾಗಿ ದೊರೀತು ಅಂತ ಹೇಳಿ ಯಾರಂತಾನ? ಜ್ಞಾನಿ ಅಂತಾನ. ಅಜ್ಞಾನಿ ಏನಂತಾನ? ಆ ಒಂದು ಅದರಿಂದ ವಿಷಯದಿಂದಲೇ ತನಗೆ ಸುಖ ಆಯಿತು ಅಂತೇಳಿ ಅಜ್ಞಾನಿ ಅಂತಾನ. ಈ ರೀತಿಯಾಗಿ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸದ. ಇಬ್ಬರಿಗೂ ವಿಷಯ ಭೋಗ ಮಾಡಿದಾಗ ಅವರವರ ಆತ್ಮದಿಂದಲೇ ಆನಂದ ಉಂಟಾದರೂ ಕೂಡ, ಇಬ್ಬರು ವಿಷಯ ಭೋಗ ಮಾಡಿದಾಗ ಅವರವರ ಆತ್ಮದಿಂದಲೇ ಆನಂದ ಉಂಟಾದಾಗಲೂ ಕೂಡ ಅವರವರ ತಿಳುವಳಿಕೆ ಮಟ್ಟದಲ್ಲಿ ವ್ಯತ್ಯಾಸ ಇರುವುದರಿಂದ ಒಬ್ಬರಿಗೆ ಏನಾಗ್ತದ, ತನ್ನ ಆತ್ಮದಿಂದ ಆನಂದ ಆಗ್ತದಂತ, ಇನ್ನೊಬ್ಬರಿಗೆ ವಿಷಯದಿಂದ ಆಗ್ತದಂತ ಹೇಳಿ ಹಿಂಗ ಅವರಿಗೆ ಅನ್ನಿಸ್ತಿರ್ತದ. ಹಿಂಗಾಗಿ ಇಲ್ಲಿ ಸಮಸ್ಯೆ ಇರೋದು ಆತ್ಮದ ಆನಂದ ಸ್ವರೂಪದಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ತಾವು ತಿಳಿದುಕೊಳ್ಳುವ ಒಂದು ವೈಚಾರಿಕತೆಯಲ್ಲಿ ಸಮಸ್ಯೆ ಆದ. ಹೀಗಾಗಿ ಪರಮಾನಂದ ಸ್ವರೂಪ ನೀನಿದ್ದೀಯಾ ಅಂದಾಗ ಆಯ್ತು ಗುರುವೇ, ಸಾಕಷ್ಟು ವಿಸ್ತಾರವಾಗಿ 119ನೇ ವಿಷಯಾಂಕ, ನಾನು ಪರಮಾನಂದ ಸ್ವರೂಪನೇ ಇದ್ದೇನೆ, ವಿಷಯಗಳಲ್ಲಿ ಆನಂದವಿಲ್ಲ. ಏನಾದರೂ ವಿಷಯ ಭೋಗ ಕಾಲದಲ್ಲಿ ಆನಂದ ಆಗ್ತಿತ್ತು ಅಂತಂದ್ರೆ ಅದು ನನ್ನ ಸ್ವರೂಪದಿಂದಲೇ ಆಗಿದೆ ಅನ್ನೋದು ನನಗ ಏನಾಯ್ತು, ನಿಶ್ಚಯ ಜ್ಞಾನ ಆಯ್ತು. ನಿಮ್ಗ ಆಗ್ಯದ ಇಲ್ಲ ಇಟ್ಟು ಹೇಳಿದ್ಮೇಲೆ ನಿಮ್ ಸ್ವರೂಪದಿಂದಲೇ ನಿಮಗೆ ಆನಂದ ಸಿಗ್ತದಂತ ಅನಿಸ್ತದ, ಮತ್ತೆ ಯಾವ್ದಾದ್ರು ವಿಷಯದಿಂದ ಸಿಗ್ತದಂತ ಅನಿಸ್ತದ ನಿಮಗ. ಮುಂಚಿನವರಿಗೆ ಆ ತತ್ವ ದೃಷ್ಟಿಗೆ ಆಗಿದ್ದು ತಗೊಂಡು ನಮಗೇನ್ ಮಾಡೋದು, ನಮಗಾಗುತ್ತಲ್ಲ ಅದು.
ಮಾತಾಡ್ರಿ. ನಿಮ್ಗೆ ಆಗ್ಯದ ಇಲ್ಲ? ಗಪ್ ಕುದ್ರಿ ಏನು ಅದ್ರ ಅರ್ಥ ಏನು? ನಾನು ಗಪ್ ಕೂತ್ ಬಿಡ್ತೀನಿ. ಅತ್ಯಂತ ಮುಖ್ಯ ಪ್ರಶ್ನೆ ಇದೆ, ಯಾರಿಗೆ ಕೇಳಕತ್ತಾರ ಅನ್ನೋದು ಅರಿಯೋದ ಇಲ್ಲ. ನೀವು ವ್ಯವಹಾರ ಮಾಡ್ಲಕತ್ತೀರಿ ಅಂತಂದ್ರೆ ಅಜ್ಞಾನಿ ಅಂತ ಅಲ್ಲ. ಲೌಕಿಕ ವ್ಯವಹಾರದಲ್ಲಿ ತೊಡಗಿರಿ ಅಂತಂದ್ರೆ ಅಜ್ಞಾನಿ ಅಂತ ಅಲ್ಲ. ನೀವು ಬ್ರಹ್ಮಜ್ಞಾನಿಗಳೇ ಇದೀರಿ, ಶುದ್ಧ ಬ್ರಹ್ಮಜ್ಞಾನಿಗಳೇ ಇದೀರಿ. ವ್ಯವಹಾರ ಮಾಡುವಾಗ ಅಷ್ಟೇ ಬಹಿರ್ಮುಖಿಯಾಗಿ ಆತ್ಮವಿಮುಖಿಯಾಗಿ ಮಾಡಿ ಮತ್ತೆ ನಿಮ್ಮ ಸ್ವರೂಪದ ಆನಂದದ ಸಾಧನೆಯಲ್ಲಿ ನೀವು ತೊಡಗಿರ್ತೀರಿ. ಆನಂದದ ಅನುಭೂತಿ, ಆನಂದದ ಸಾಧನೆ. ಮತ್ತು ಆ ವಿಷಯ ಭೋಗದಲ್ಲಿಯೂ ಕೂಡ ಏನು ಆನಂದ ಆಗ್ತದ ಅದು ನಿಮ್ಮ ಆತ್ಮದಿಂದಲೇ ಆಗ್ಯದ, ನಿಮ್ಮ ಸ್ವರೂಪದಿಂದಲೇ ಆಗ್ಯದ ಅಂತ ನಿಮಗೆ ನಿಶ್ಚಯ ಜ್ಞಾನ ಆಗ್ಯದ ಇಲ್ಲ ಅಂತ ಕೇಳಿದಾಗ ಪುತ್ರ ಏನ್ ಮಾಡಬೇಕು? ಜಗತ್ತು ಹಾಳು ಮಾಡೋ ಬುದ್ಧಿ ಇದು. ನೀವು ಹಾಳಾಗ್ತೀರಿ, ಜಗತ್ತ ಹಾಳು ಮಾಡ್ತೀರಿ. ಗಪ್ಪ ಕುಂದ್ರ ಗುಣ ಬಿಡ್ರಿ. ಅದು ಕೆಡಿಸೋರ್ಲಿಂತ ಜಗತ್ತು ಹಾಳಾಗಿಲ್ಲ ಅಂತ ನೋಡಿ ಸುಮ್ಮ ಹಂಗೆ ಕುಂದಿರ್ತಾರಲ್ಲ ಗಪ್ಪ, ಅವ್ರಲಿಂತ ಜಗತ್ತು ಹಾಳಾಗ್ತದ. ಹಾಳ ಬುದ್ಧಿ ಇದು. ರಿಯಾಕ್ಟ್ ಮಾಡ್ಲಿಕ್ಕೆ ಏನಾಗ್ಯದ ನೋಡ್ಲಕತ್ತೀನಿ ನಾನು. ಏನಾಯ್ತು ನಿಮಗೆ? ಇದು ನಿಮ್ಮ ಆತ್ಮದಿಂದಲೇ ಆಗ್ಯದ ಅಂತ ನಿಶ್ಚಯ ಜ್ಞಾನ ಆಗ್ಯದೋ ಇಲ್ಲರಿ ನಮಗೆ ವಿಷಯದಿಂದ ಸುಖ ಆಗ್ತದ ಅಂತೇಳಿ ಅನಿಸ್ಯದ, ಇನ್ನೂ ಅದು ಹೋಗಿಲ್ಲ ಅಂತೇಳಿ ಯಾರಿಗಾರ ಅದ ಏನು ಇತ್ತಂದ್ರೆ ಇನ್ನೂ ಒಂದು ತಿಂಗಳು ಹೇಳ್ತೇನೆ ನಿಮಗೆ. ಶಾಸ್ತ್ರ ವಿಷಯದಿಂದ ನಿಮಗೆ ಆನಂದ ಆಗ್ಲಕತ್ತದ ಅಂತ ನಮಗ್ ಅನ್ನಿಸ್ಲಕತ್ತದ್ರಿ ಅಂತ ಯಾರ್ಯಾರು ಎದಿರೇನಂತವ್ರು ಆತ್ಮದಿಂದಲೇ ಆಗ್ಯದ ಅಂತ ಆಗ್ತಾ ಇದೆ ಅನ್ನೋದು ನಿಶ್ಚಯ ಜ್ಞಾನ ಆಗ್ಯದ ಇಲ್ಲ? ಆತ್ಮದಿಂದಲೇ ಆಗ್ತದೆ ಆನಂದ ಅಂತ ಏನಾಯ್ತಪ್ಪ ಇವನಿಗೆ? ಜ್ಞಾನಿದು ಹೆಂಗದಪ್ಪ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಹೆಂಗ್ ಇವನಿಗೆ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರೆ ಇವನಿಗೆ ಜ್ಞಾನದ ಸಮಾಧಿ ಹತ್ತಿಬಿಡ್ತು. ವಿಷಯ ಭೋಗ ಕಾಲದಲ್ಲಿಯೂ ಕೂಡ ತನಗುಂಟಾದ ಆನಂದ ಆತ್ಮದ ಸುಖವೇ ಆಗಿರುವುದರಿಂದ ವಿಷಯ ಭೋಗ ಕಾಲದಲ್ಲೂ ಅವನು ಆತ್ಮಸುಖವನ್ನೇ ಅನುಭವಿಸುತ್ತಿದ್ದಾನೆ. ಮತ್ತೆ ವ್ಯವಹಾರ ಮುಗಿದ ಮೇಲೆ ಕೇವಲ ಆನಂದ ಏನು ಅನುಭವಿಸ್ಲಿಕ್ಕತ್ತಲ್ಲ ಅದು ತನ್ನ ಸ್ವರೂಪದ್ದೇ ಆಗಿರುವುದರಿಂದ ಅವನದೇನದ ನಿರಂತರವಾದಂತ ಸಮಾಧಿ ಏನದಲ್ಲ ಎಲ್ಲಿ ನಡಬರ್ಕ ಅವನಿಗೆ ಜ್ಞಾಪೇ ಇಲ್ಲ. ತನ್ನ ಆತ್ಮದ ಸುಖನೇ ತಾನು ಅನುಭವಿಸ್ಲಿಕ್ಕತ್ತೀನಿ ಅಂದದ್ರ ಸಲುವಾಗಿ ಅವನು ಎಂತ ಸಮಾಧಿ ಅಂದ್ರೆ ಜ್ಞಾನ ಸಮಾಧಿ. ಎಂತ ಸಮಾಧಿ ಅಂತಂದ್ರೆ ಉತ್ತಮ ಸಮಾಧಿ. ಜ್ಞಾನ ಸಮಾಧಿನೇ ಉತ್ತಮ ಸಮಾಧಿ. ಮತ್ತು ಕರ್ಮ ಉಪಾಸನೆ ಮಾಡುವಾಗ ಆ ಧ್ಯಾನ ಮಾಡುವಾಗ ನೀವು ಪೂಜೆ ಮಾಡೋ ತನಕ ಅಷ್ಟೇ ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಇಂದ್ರಿಯಗಳು ಆ ಒಂದು ಪೂಜೆ, ಯಜ್ಞ, ಹೋಮ, ಯಾಗ ಏನೇನದವ ಅದ್ರಾಗ ತೊಡಗಿರ್ತವ. ಮತ್ತ ವಾಪಸ್ ಪೂಜೆ ಮುಗಿದ ಕೂಡಲೇ ತನ್ನ ಮೂಲ ಎಂತದದು ಮನವೆಂಬ ಮರ್ಕಟ ಪೂಜೆ ಮಾಡಾಗ ಹನುಮನ್ ದೇವರಾಗಿರ್ತದ. ಪೂಜೆ ಮುಗಿದ ಕೂಡಲೇ ಮರ್ಕಟ ಆಗ್ಬಿಡ್ತದೆ. ಮಾರುತಿ ಗಟ್ಲೆ ಕೂತಿರ್ತದ, ಆಮೇಲೆ ಮರ್ಕಟ ಆಗ್ಬಿಡ್ತದೆ. ಧ್ಯಾನ ಮಾಡಾಗ ಮಾರುತಿ ಆಗಿರ್ತದ, ಧ್ಯಾನ ಮುಗಿದ ಮೇಲೆ ಮರ್ಕಟ ಆಗ್ಬಿಡ್ತದೆ.
ಆ ಪೂಜೆ ಮಾಡುವಾಗ ಸುಖ ಏನಾಗ್ತದ, ಅದು ಎದ್ರ ಸುಖ ಇರ್ತದ? ಆತ್ಮದ ಸುಖ ಇರ್ತದ. ಧ್ಯಾನ ಮಾಡುವಾಗ ಆತ್ಮದ ಸುಖ ಇರ್ತದ. ಆದ್ರ ನಮ್ಮ ವೃತ್ತಿ ಏನದ, ಮಾರುತಿ ನಿರಂತರವಾಗಿ ತಂದ ತಾನೇ ಮಾರುತಿಯಾಗಿ ನಿಂದಂತ ತಾನ ಅದು. ಅದಕ್ಕೆ ಯಾವ ಹಗ್ಗ ಕಟ್ಟಿಲ್ಲ. ತಾನೇ ತಿಳಿದು ತಂದ ತಾನೇ ತಿಳಿದು ತಾನೇ ತನ್ನ ಸುಖದೊಳಗ ಇದ್ದೀನಿ ಅನ್ನಂಥದ್ದೇನು ತಿಳ್ಕೊತದಲ್ಲ, ಅದು ಮಾರುತಿ. ಶಾಶ್ವತವಾದಂತ ಸ್ಥಿತಿ ಅದು. ಅದಕ್ಕೆ ಏನಂತಾರ, ರಾಮ ಅಂತಾರ. ಅದಕ್ಕೆ ಆರಾಮ. ಈ ರಾಮ ಅಲ್ಲ, ಆರಾಮ. ಆರಾಮ ಆರಾಮ ಆರಾಮ. ಅದು ಇದು ಅದು ಇದು ಏನಾಗ್ತದಲ್ಲ, ಇದು ಎಂತ ಸಮಾಧಿ. ಒಮ್ಮ ಮಾರುತಿ ಆಗದು, ಒಮ್ಮ ಮರ್ಕಟ ಆಗದು, ಒಮ್ಮ ಮಾರುತಿ ಆಗದು, ಒಮ್ಮ ಮರ್ಕಟ ಆಗದು ಅಂತಂದ್ರೆ ಇದ್ರದ್ದು ಏನರ್ಥ? ಅಧಮ ಸಮಾಧಿ. ಅಧಮ ಸಮಾಧಿ. ಮತ್ತ ಹಿಂದಕ್ಕೆ ಹೋಗ್ಬಾರ್ದು. ನಿಮ್ಮೂರಿಗೆ ನಮ್ಮೂರಿಗೆ ವ್ಯತ್ಯಾಸ, ಮನುಷ್ಯರ ವ್ಯತ್ಯಾಸ ಬಿಡ್ರಿ, ದನಗಳ ವ್ಯತ್ಯಾಸ. ದನಗಳದ್ದು ಮಾತಾಡ್ತೀನಿ ನಾನು. ನಮ್ಮ ರಾಯಚೂರ್ದು ದನ ಇಡೀ ಊರು ತುಂಬ ಎಲ್ಲರೇ ಯಾರ ಮನ್ಯಾಗರೆ ಹಗ್ಗ ತಗೊಂಡು ದನಗಳಿಗೆ ಕಟ್ಟ್ಯಾರೇನು ನೋಡ್ಬಾರಿ. ಒಂದು ದನಕ್ಕೆ ಒಬ್ಬರು ಕಟ್ಟಿ ಹಾಕಿರ್ಲಿಲ್ಲ. ನಿಮ್ಮೂರಾಗ ದನಗಳಿಗೆ ಕಟ್ಟಿ ಹಾಕಿರಲಿಲ್ಲ. ಅದರಾಗ ಎಲ್ಲರೇ ಹೋಗ್ತಾವ ಅಂತ ಕಟ್ಟಿ ಹಾಕಿರ. ನಿಮ್ಮೂರನ್ ದನಕ ನಮ್ಮೂರನ್ ದನಕ ವ್ಯತ್ಯಾಸ ಏನದ ಅಂತಂದ್ರ, ನಮ್ಮೂರನ್ ದನಗಳು ಎಲ್ಲಿ ಹೋಗಲ್ಲ. ಮತ್ತ ನಮ್ಮೂರಾಗ ಬೇಕಾದಷ್ಟು ಕಟಕರಿ ಕೇರಿಗಳದಾವ, ದೊಡ್ಡ ದೊಡ್ಡ ಸಮಾಜಗಳದಾವ. ಅವ್ರ್ಯಾರು ಆ ಪ್ರಾಣಿಗಳನ್ನ ಮುಟ್ಟಲ್ಲ. ಬೇರೆ ಊರಾಗ ಕಳು ಆಗ್ಯದ ಎಮ್ಮೆ ಆಕಳ ಅಂತಂದ್ರೆ ಕಟಕರ ಹೋಗಿ ಮಾರಿರ್ತಾರೆ, ಯಾರೋ ಹಿಡ್ಕೊಂಡು ಹೋಗ್ಯಂತೇಳಿ ಮತ್ತ ಕಟಕರ ಮನೆಗೆ ಹೋಗಿ ಅಲ್ಲಿ ಅವ್ ಪ್ರಾಣಿಗಳು ಕತ್ತರಿಸ ಜಾಗದಾಗ ಹೋಗಿ ನಮ್ ಪ್ರಾಣಿ ಅದ ಏನದು ಚೆಕ್ ಮಾಡಿ ಹಿಂಗೆಲ್ಲ ಭಾರಿ ದೊಡ್ಡ ಪ್ರಮಾಣದ ಸೀರಿಯಸ್ ಮ್ಯಾಟರ್ ಆಗ್ಬಿಡ್ತು. ಈಗ ನಮ್ಮಲ್ಲಿ ಏನದ, ಯಾರು ಅವುಗಳನ್ನ ಮುಟ್ಟಲ್ಲ, ಯಾರಿಗೆ ಅವು ಏನು ಸಮಸ್ಯೆ ಮಾಡಲ್ಲ. 24 hours ಹೊರಗಿರ್ತಾವ. ಕರೆಕ್ಟ್ ಹಾಲು ಕೊಡುವ ಟೈಮಿಗೆ ಅವೇನ್ ಮಾಡ್ತಾವ, ತಮ್ಮ ಮಾಲೀಕರ ಮನೆಗೆ ಹೋಗ್ತಾವ. ಹೋಗಿ ಹಾಲು ಬಿಟ್ಕೊಂಡ ಮೇಲೆ ಮತ್ತೆ ಹೊರಗೆ ರೋಡಿಗೆ ಬಂದ್ಬಿಡ್ತಾವ. ರೋಡ್ ಮೇಲೆ ಇರ್ತಾವ ನಮ್ಮ ಊರಾಗ ಆಕಳಗಳು. ರಾತ್ರಿ ಸಹಿತ ನೀವೇನಾರ ಬರ್ರತ್ತ ಗಾಡಿ ಹೊಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ರೋಡ್ ಮೇಲೆ ಎಲ್ಲಿ ಬೇಕಲ್ಲಿ ಮುಕ್ಕೊಂಡಿರ್ತಾವ. ಇದೊಂದು ನಮ್ಮ ಊರಿನ ವಿಶೇಷ ಅನಿಸ್ತದ ಇಲ್ಲ? ವಿಶೇಷ ಅನ್ನೋದು ನಿಮಗೆ ಅದು ಹೆಂಗ ಅಂದ್ರೆ ಬಂದು ನೋಡ್ಬೋದು. ಏನಾಯ್ತು? ಒಂದ್ ಆಕಳ ಒಬ್ಬ ಹೆಣ್ಮಗ ಹೆಚ್ಚಿ ಹಾಕ್ಬಿಟ್ಟಿದ್ರೆ ಎರಡು ಕೈ ಮುಗಿದ್ರೆ ಕೈ ಮುರಿಯೋದಲ್ಲ, ಅವ್ರ ಸಂಗಟ ಏನಾರ ಗದ್ದಲ ಮಾಡ್ಲಕ್ ಹೋದ್ರ ಓಸು ಕೂಡಿ ನುಂಗ್ಬಿಡ್ತಾವ, ಪ್ರಾಣ ತೆಗಿತಾವ. ಹುಲಿಗಳಿದ್ದಂಗ ನಮ್ಮ ಆಕಳುಗಳಿಲ್ಲ. ಅವ್ರ ತಂಟೆಗೆ ಹೋಗ್ಬಾರ್ದು. ಅವ್ರ ಪಾಡಿಗೆ ಅವ್ ಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ಬೇಕು. ಹಂಗ ಅವು ಎಷ್ಟರ 100 ಆಕಳ ಬರ್ತಿದ್ದು ಅಂದ್ರೂ ಸಹಿತ ಅದ್ರೊಳಗಿಂದ ಗಾಡಿ ತಗೊಂಡು ಹಿಂಗ ಹೋಗೋ ಟೈಮ್ದಾಗ ಅವೆಲ್ಲ ದಾರಿ ಮಾಡಿ ಕೊಡ್ತಾವ. ಅವಕ್ಕೇನಾರ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬಿಡ್ತಾವ. ಆಕಳ ಬರ್ತಾವ ಪ್ರಾಣಿಗಳು. 10 ಕುದುರೆಯಷ್ಟು ಶಕ್ತಿ ಇರ್ತದ ಒಂದು ಆಕಳಿಗೆ. 10 ಕುದುರೆಯಷ್ಟು 10 HP ಅಷ್ಟು ಸ್ಟ್ರಾಂಗ್ ಇರ್ತವ. ಒಂದು ಎಮ್ಮಿ ಆಕಳ ಕರದಾಗ ಶಕ್ತಿನೂ ಮನುಷ್ಯನ್ ಬರ್ಲಿರಲ್ಲ. ಆಕಳ ಬಿಡ್ರಿ ಅಷ್ಟು ವೀಕ್ ಇರ್ತದ, ಬಹಳ ಪವರ್ಫುಲ್ ಇರ್ತಾವ. ಮತ್ತ ಅವಕ್ಕೆ ಹುಲ್ಲು ಊಟ ಏನು ಯಾರ ಮನೆ ಮುಂದೆ ಬರ್ತಾರ ಅವ್ರು ಏನು ಊಟಕ್ಕೆ ಹಾಕ್ಬೇಕು ಹಾಕ್ತಾರೆ, ಏನ್ ತಿನ್ನಿಸ್ಬೇಕು ತಿನ್ನಿಸ್ತಾರೆ, ಪ್ರೀತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ.
ಅವರಿಗೆ ಅವಕ್ಕೆ ಪ್ರಾಣಿಗಳಿಗೆ ಎಲ್ಲಿ ಪ್ರೀತಿ ಜಾಸ್ತಿ ಸಿಗ್ತದೆ ಆ ಒಳಗೆ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾವ. ಅವ್ರ ಮನೆ ಮುಂದೆ ಇರ್ತಾವ. ಒಟ್ಟ ಕಟ್ಟಾಕಲ್ಲ ನಮ್ಮಲ್ಲಿ, ಅದೇ ಸಮಸ್ಯೆ ಅದು. ಅದಕ್ಕೆ ನಾವು ರೋಡ್ ಮೇಲೆ ಹೋಗಾಗ ಆ ಪ್ರಾಣಿಗಳಿಂದ ತ್ರಾಸ ಆಗ್ತಿರ್ತದ ಒಂದೊಂದ್ ಸಾರಿ. ಅದಕ್ಕೆ ನಾವು ಬೈತಿರ್ತೀವಿ, ಇವು ದನಗಳಲ್ಲ, ಈ ದನದ ಮಾಲೀಕರ ದನಗಳದರ ತಮ್ಮ ಪ್ರಾಣಿಗಳು ತಮ್ಮ ಮನೆ ಕಟ್ಕೊಳ್ಳೋದ್ ಬಿಟ್ಟು ರೋಡ್ ಮೇಲೆ ಪ್ರಾಣಿಗಳಿಗೆ ಬಿಟ್ಟು ಎಲ್ಲರಿಗೆ ತೊಂದರೆ ಕೊಡ್ತಾರಲ್ಲ. ಆದ್ರೆ ಅದು ಏನೇ ಇರಲಿ, ಇದು ಒಂದು ರೂಢಿ ಏನದಲ್ಲ, ಪ್ರಾಣಿಗಳು ಸುಮ್ಮ ಹೊರಗೆ ಎಲ್ಲೋ ಗಿಡದ ಬದುಕಿ ಕರೆಕ್ಟ್ ಹಾಲು ಕೊಡೋ ಟೈಮ್ನೊಳಗೆ 2 ಹೊತ್ತು ಹೋಗಿ ಹಾಲು ಕೊಟ್ಟು ಮತ್ತು ವಾಪಸ್ ಹೊರಗೆ ಬರ್ತಾವಲ್ಲ. ಇದು ನಾವು ಇಲ್ಲಿದೆಲ್ಲ ಇವೆಲ್ಲ ಉಳಿದ ವಿಷಯಗಳು ಬಿಡ್ರಿ, ಇದು ತಂದು ತಾನೇ ತಿಳಿದು ಹೋಗಿ ತಾವು ಕೆಲಸ ಮಾಡ್ತಾವಲ್ಲ, ಇದು ಮಾರುತಿಯಾದ ಲಕ್ಷಣ ಹೌದಾ ಅಲ್ಲವು? ಗಟ್ಟಿ ಹಾಕಿದಾಗ ಆಟೆ ಒಳಗಿದ್ದು ಬಿಚ್ಚಿದ ಕೂಡಲೇ ಹೊರಗೆ ಬರ್ತಾವಲ್ಲ, ಅವು ಬರ್ಕಟ್ಟದ ಲಕ್ಷಣಗಳು. ಅದು ಹೇಳ್ಬೇಕಾಗ್ಯದ. ಇಲ್ಲ ಆಕಳ ಕಟ್ಟಿ ಅಲ್ಲ, ಆಕಳ ಮಾಲೀಕರ ಕಟ್ಟಿ ಅಲ್ಲ, ನಮ್ಮೂರು ವಿಶೇಷ ಅಲ್ಲ, ಏನಲ್ಲ, ಅವು ತಮ್ಮ ತಾವೇ ಹೋಗಿ ಬರ್ತಾವಲ್ಲ. ಆ ಟೈಮ್ ಹೆಂಗ್ ಗೊತ್ತಾಗ್ತದ, ಅವಾಗ ಅಲಾರಾಮ್ ಹೆಂಗ್ ಗೊತ್ತಾಗ್ತದೆ, ಎಲ್ಲ ನಾವು ಟೈಮ್ ತಪ್ಪು ಮಾಡ್ತಿರ್ತೀವಿ. ಅವು ಕರೆಕ್ಟ್ ಟೈಮ್ ಕ್ಯೂ ಹಚ್ಚಿ ಒಳಗೆ ಹೋಗ್ತು, ಕ್ಯೂ ಹಚ್ಚಿ ಹೊರಗೆ ಹೋಗ್ತು. ಹಿಂಗಾಗಿ ಏನಾಯ್ತು, ಅವು ಹೊರಗಿದ್ದಾಗೂ ಸಹಿತ ಅವರ ಮಾಲೀಕರ ಧ್ಯಾನದಲ್ಲೇ ಇರ್ತಾವ. ಅವು ಟೈಮ್ ಆದ ಕೂಡಲೇ ಹೋಗ್ತಾವ, ಮತ್ತೆ ಹೊರಗೆ ಬರ್ತಾವ. ಅವು ಎಲ್ಲಿದ್ರೆ ಏನು ತಮ್ಮ ಮೂಲ ಸ್ವರೂಪದ ಏನು ಕರ್ತವ್ಯ ಅದ ತಾವ್ ಹೆಂಗ್ ಮಾಡ್ತಿರ್ತಾವ. ಹಂಗ ಈ ಜ್ಞಾನಿದು ಉತ್ತಮ ಸಮಾಧಿ, ಉತ್ತಮ ಸಮಾಧಿ. ಅದಕ್ಕ ನಾವು ಸದಾ ಕಾಲ ನಮಗೆ ವಿಷಯ ಭೋಗ ಸುಖ ಆಗಿರ್ಬೋದು, ವಿಷಯ ಭೋಗ ಸಿಕ್ಕಿಲ್ಲ ಅಂದ್ರೂ ಅದ್ರ ಬಗ್ಗೆ ನಿರಾಶೆ ಇಲ್ಲ. ವಿಷಯ ಭೋಗ ಯಾವ ರೀತಿ ಮಾಡ್ತಾನ ಅಂತಂದ್ರೆ, ಶೂಲವನೇರುವ ಪುರುಷನಂತೆ ಅವನು ಏನು ಮೃಷ್ಟಾನ ಉಂಡ್ರು ಇದರ ಮುಂದ ನನಗ ಪ್ರಾಣಹರಣ, ದುಃಖ, ಸಂಕಟ, ಕಷ್ಟ, ಅಪಮಾನ, ಹಿಂಸೆ ಏನೆಲ್ಲ ಆದ, ಅದನ್ನ ಅನುಭವಿಸೋದು ಮುಂದಿಟ್ಕೊಂಡ್ಕೆ ಏನು ಅನ್ನೋದು ಬಿಡಪ್ಪ ಅಂತೇಳಿ ಈ ವಿಷಯ ಭೋಗದಿಂದ ನನಗ ಮುಂದ ತೊಂದರೆನೇ ಬಹಳದ ಅಂತೇಳಿ ಅವನಿಗೆ ಗೊತ್ತಿದ್ದು ಕೂಡ ಏನೋ ಹಣೆ ಬರ್ದಾಗ ನನ್ನ ಪ್ರಾರಬ್ಧದಾಗ ವಿಷಯ ಭೋಗ ಬಂದದ ಅನುಭವಿಸ್ಬೇಕಂತ ಅವನು ಅನುಭವಿಸಿರ್ತಾನೆ ಹೊರತು ಅದ್ರೊಳಗ ಚಪಲ, ಅಪೇಕ್ಷೆ, ಅಪಾಕಿ ಅಂತವೇನೇನು ಇರಲ್ಲ. ಮತ್ತೆ ಕಳ್ಳ ಯಾವ ರೀತಿ ಕಳ್ಳ ಅಂತ ಗೊತ್ತಿದ್ರು ಕಳ್ಳನ ಸಂಘದಲ್ಲಿ ಅಂತಂದ್ರ ತನ್ನ ಚಿತ್ತ ಅಪಹರಣವಾಗದ ಹಾಗೆ ಎಚ್ಚರಿಕೆಯಲ್ಲಿರ್ತಾನೆ. ಚಿತ್ತ ಶುದ್ಧ ಬ್ರಹ್ಮ ಸ್ವರೂಪದ ಆನಂದದಲ್ಲಿ ಇದ್ದು ಅದು ವಿಷಯದಿಂದ ಅಪಹರಣವಾಗದಂತೆ ನಿರಂತರವಾಗಿ ನಿತ್ಯವಾಗಿ ತನ್ನ ಸ್ವರೂಪಾನಂದದಲ್ಲಿ ಇದ್ದು ವಿಷಯ ಭೋಗ ಮಾಡ್ತಾನೆ. ಕಳ್ಳನ ಸಂಘದಂತೆ, ಶೂಲವನೇರುವ ಪುರುಷನಂತೆ, ಮತ್ತಿನ್ನೊಂದು ಹೆಂಗ ಇನ್ನೊಂದದಲ್ಲ, ಕಳ್ಳನ ಸಂಘ, ಶೂಲವನೇರುವ ಪುರುಷ, ಇನ್ನೂ ಒಂದು ನೆನಪು ಮಾಡಿಕೊಡ್ರಿ ಸ್ವಲ್ಪ. ಬದ್ಧ ಮುಕ್ತ ಮಹಿಪಾಲನಂತೆ ಇದ್ದುದ್ರೆ ಸಂತೃಪ್ತ. ರಾಜ ಸೋತನ, ಆದ್ರೂ ಸೋಲಿಸಿದ ರಾಜನಲ್ಲಿ ಒಂದು ಮಾನವೀಯತೆ ಕಾರಣ ಅವನು ಸೋತನಂತೇಳಿ ಅವನ್ಯಾಕೆ ನಿರಾಶೆ ಆಗಿ ದುಃಖಿಯಾಗಿರ್ಬೇಕು. ಅವನು ರಾಜಸ ಪ್ರವೃತ್ತಿ, ಅವನು ಒಂದು ಕನಿಕರ ಮಾಡ್ಬೇಕನ್ನ ಬುದ್ಧಿ ಅದ. ಅದ್ರ ಸಲುವಾಗಿ ಅವನಿಗೆ ಏನು ಸ್ವಾತಂತ್ರ್ಯ ಕೊಡೋಣ, 5 ಹಳ್ಳಿ ಕೊಟ್ಟು ಅದು 5 ಹಳ್ಳಿ ಜನರನ್ನ ನೀನು ರಕ್ಷಣೆ ಮಾಡ್ಕೊಂಡಿರು ಅಂತ ಕೊಟ್ಟ. ಇವನು ಇಡೀ ರಾಜ್ಯ ಹೋಯ್ತು ಅಂತ ದುಃಖ ಪಡೋದ್ರ ಬದಲಿ 5 ಹಳ್ಳಿ ರಾಜಕೀಯ ಕೊಟ್ಟನಲ್ಲ, ಸಾಕು ನಡಿ ಅಧಿಕಾರ ಅಂತ ಹೇಳಿ ಇದ್ದರೆ ತೃಪ್ತನಾಗಿ ಇರ್ತಾನ.
ಮತ್ತೆ ಹೊರಗಿನ ಸುಖ ಅಲ್ಲ, ಅದು ತನ್ನ ಸುಖನೇ ತಾನು ಅನುಭವಿಸ್ತಿರ್ತಾನ ಅಂತಂದ್ರೆ ಏನದರ ಅರ್ಥ? ಒಂದು ಮಗು ತನ್ನ ಕಾಲ ಬೆರಳನ್ನ ತನ್ನ ಬಾಯಿಯೊಳಗಿಟ್ಟು ಚೀಪಿ ಚೀಪಿ ಜೊಲ್ಲು ಸುರಿಸುವ ಹಾಗೆ ಇಲ್ಲಿ ತನ್ನ ಆತ್ಮದ ಸುಖವನ್ನೇ ತಾನು ಅನುಭವಿಸಿ ಆನಂದಿಸುವುದು. ಹೊರಗಿನ ವಸ್ತು, ಹೊರಗಿನ ವಿಷಯ ಇಲ್ಲ. ಬಾಯಿಯಲ್ಲಿ ಹಲ್ಲು ಇಲ್ಲದ ಮುದುಕರು ತಮ್ಮ ವಸಡುಗಳನ್ನೇ ತಾವು ಮೆಲೆದು ಬಾಯಲ್ಲಿ ರಸ ಸುರಿಸಿಕೊಳ್ಳುವಂತೆ. ಅಂದ್ರೆ ಇದು ಹೊರಗಿನ ಆನಂದ. ಯಾವುದು ಹೊರಗಿನ ವಸ್ತುಗಳು ವಿಷಯಗಳು ಇಲ್ಲದೆ ತನ್ನೊಳಗೆ ತಾನು ಆನಂದ ಅನುಭವಿಸುವಂತ ಸಾಕಷ್ಟು ಉದಾಹರಣೆಗಳು ಬೇಸರಾಗಷ್ಟು ಹೇಳ್ಬಿಟ್ಟಿವಿ. ಈಗ ಎದಕ್ಕೆ ಹೇಳಿವಿ? ನೀವೇ ಪರಮಾನಂದ ಸ್ವರೂಪಿ ಅದಿರಿ ಅನ್ನೋದು 1ನೇ ಭಾಗ, ಮೋಕ್ಷದ 1ನೇ ಭಾಗ, ಪಾರ್ಟ್ 1. ನಿಮಗೆ ನಿಶ್ಚಯ ಜ್ಞಾನ ಮಾಡಿ ಕೊಡ್ಬೇಕಂತೇಳಿ ಏನಿದು ಇಲ್ಲಿಗೆ ನಿಂತು ಬಿಡ್ತು, 119ನೇ ವಿಷಯಾಂಕಕ್ಕ ಮುಂದಕ್ಕೆ ಹೋಗಲ್ದು ಅನ್ನೋ ಮಟ್ಟಿಗೆ ನಾವು ಹೇಳಿದೆವು. ಯಾಕಂದ್ರೆ ನಿಮ್ಮ ಸ್ವರೂಪದ ಭಾನ ನಿಮಗಾಗ್ಲಿ, ನಿರಂತರವಾಗಿ ನಾನು ಪರಮಾನಂದ ಸ್ವರೂಪಿನೇ ಅದೀನಿ. ಆಯ್ತು ಗುರುಗಳೇ, ಪರಮಾನಂದ ಸ್ವರೂಪ ನಾನದೀನಿ, ನನಗೆ ವಿಷಯ ಭೋಗ ಮಾಡೋ ಟೈಮ್ನೊಳಗ ಅವಾಗ್ನೂ ನನಗೇನು ಆನಂದ ಆಗ್ತದ, ಆ ಆನಂದನು ನನ್ನ ಆತ್ಮದಿಂದಲೇ ಆಗ್ತದ. ಎಲ್ಲ ಹೇಳಿದ್ರಲಿಂತ ನನಗೇನಾಯ್ತು? ನಾ ಪರಮಾನಂದ ಸ್ವರೂಪ ಅದೀನಿ, ನನಗೆ ಏನೇನು ಆನಂದ ಆಗ್ತದ. ಸ್ವರೂಪ ಆನಂದದ ಸಾಧನೆ ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ಮತ್ತು ತತ್ವಜ್ಞಾನದ ಗ್ರಂಥಗಳ ಅಧ್ಯಯನ, ಮತ್ತೆ ತತ್ವಜ್ಞಾನದ ಗ್ರಂಥಗಳನ್ನ ಅಧ್ಯಯನ ಮಾಡಿ ಪ್ರವಚನ ಮಾಡುವಾಗ ನನಗೇನು ಆನಂದ ಆಗ್ತದ, ಆ ಆನಂದ ಅನುಭೂತಿ ಏನದ ಎಲ್ಲ ನನ್ನ ಆತ್ಮಹತ್ಯೆ ಅಂತ ತಿಳ್ಕೊಂಡಿನಿ. ಈ ಸ್ಥೂಲ ಸೂಕ್ಷ್ಮ ಶರೀರಗಳ ನಿರ್ವಹಣೆ ಕಾರಣ ವ್ಯವಹಾರದಲ್ಲಿ ಕೂಡ ನಾನು ಹೋದಾಗ ಅಲ್ಲಿ ವಿಷಯ ಭೋಗಗಳನ್ನು ಅನುಭವಿಸಿದಾಗಲೂ ಕೂಡ ವಿಷಯದಲ್ಲಿ ಆನಂದವಿಲ್ಲ. ಅದು ಕೂಡ ನನ್ನ ಆನಂದವೇ ವಿಷಯದ ಮೂಲಕ ನನಗೆ ಪ್ರತಿಬಿಂಬ ರೂಪದಲ್ಲಿ ಬರ್ತದ ಅಂತೇಳಿ ಇದು ನನಗೆ ತಿಳಿಯಿತು ಅಂತ ತತ್ವದೃಷ್ಟಿ ಒಂದು ಭಾಗ ಸರಿ ಹೋಯ್ತು ಮಹಾರಾಜರೇ. ನಮಗೂ ಆದ್ರೂ ಮಗಂದು ಅವಾಗ ಡಿಪ್ರೆಷನ್ಗೆ ಓದ್ತಿರ್ತೀವಿ. ಕಷ್ಟ ನಷ್ಟ ಅಪಮಾನ ಹಿಂಸೆ ದುಃಖ ಏನೇನೋ ಆಗ್ತಿರ್ತಾವ ಜೀವನದಾಗ. ಮತ್ತ ನನ್ನೊಳಗೆ ದುಃಖ ಇಲ್ಲ ಅಂತ ಹೇಳಕತ್ತೀರಿ. ದುಃಖ ಇದ್ದಿದ್ದಿಲ್ಲಂದ್ರೆ ಇವು ಮಗನು ಇವು ನನಗೆ ಯಾಕೆ ಅನುಭವಕ್ಕೆ ಬರ್ಲಕತ್ತವ? 1ನೇ ಪಾರ್ಟ್ ಮುಗಿಸ್ಬಿಟ್ರಿ ಅವರು, ಪಕ್ಕ ಮುಗಿಸ್ಯಾರೀಗ ಸ್ಟಡಿ. ಇದ್ರಕ್ಕಿಂತ ಡೀಟೇಲ್ ಏನ್ ಸ್ಟಡಿ ಮಾಡ್ಬೇಕು? ನಾನು ಒಳಗೆ ದುಃಖ ಇಲ್ಲ ಅಂತಂದ್ರೆ ಅನುಭವಕ್ಕೆ ಯಾಕೆ ಬರ್ತಾವ ನನಗ? ವೈ ಐ ಆಮ್ ಗೆಟಿಂಗ್ ಎಕ್ಸ್ಪೀರಿಯನ್ಸಸ್. ಈ ಕೆಟ್ಟ ಪ್ರಸಂಗಗಳ ಅನುಭವ ನನಗೆ ಯಾಕೆ ಆಗ್ಲಿಕ್ಕತ್ತದ? ಇಲ್ಲಿ ತನಕ ಕೇಳಿದ್ದಕ್ಕಿಂತ ಇದು ದೊಡ್ಡದ್ರಿ. ಇದು ದುಃಖದಿಂದ ಮುಕ್ತ ಆಗ್ಬೇಕನ್ನ ದುಃಖದಿಂದ ಮುಕ್ತ ಆಗಿಬಿಟ್ರಿ ಅಂತಂದ್ರೆ ಪರಮಾನಂದನೇ ಅದ. ಪರಮಾನಂದದ ವರ್ಣನೆ ಮಾಡೋದು ಬೇಕಾಗಿಲ್ಲ. ಮನಿ ಸಚ್ಚಿನೇ ಅದ, ಖರ್ಚು ಮಾಡೋದು ಏನ್ ಬೇಕಾಗಿಲ್ಲ. ಏನಬೇಕಾಗ್ಯದ? ಅಲ್ಲಿ ಇಲ್ಲಿ ಒಂದಿದ್ದು ಕಸ ಬಿದ್ದದ, ಅದು ಬಳಿಬೇಕಾಗ್ಯದ ಅಷ್ಟೇ. ಮನಿ ಯಾವಾಗ ಹೊಲಸಾಗ್ತದ್ರಿ? ಒಂದಿಟ್ಟು ಕಸ ಬಿದ್ರೆ ಹೊಲಸಾಗ್ತದೆ, ಕಸ ಬೆಳೆಯೋದಷ್ಟೇ. ಈ ಪರಮಾನಂದ ಸ್ವರೂಪ ನಾನೇ ಇದ್ದೀನಿ, ನನಗೇನ್ ಆನಂದ ಆಯ್ತು ಅದೆಲ್ಲ ನನ್ನ ಸ್ವರೂಪದ ಆನಂದನೇ ಆದ ಅಂತ ತಿಳ್ಕೊಳ್ಳೋದಕ್ಕಿಂತ ಈ ದುಃಖ ಯಾಕೆ ಬರ್ತದ, ದುಃಖ ನನಗೆ ಯಾಕೆ ಅಟ್ಯಾಕ್ ಮಾಡ್ತದ, ಈ ದುಃಖ ನನ್ನೊಳಗೆ ಇಲ್ಲದ ದುಃಖ ನೀವು ಹೇಳಿದ್ದು ನಾವು ಒಪ್ಕೊಂಡ್ರು ಸಹಿತ ನನ್ನೊಳಗೆ ದುಃಖನೇ ಇಲ್ಲ. ನಾನೇ ಯಾಕಂದ್ರೆ ಮತ್ತೆ ಇದು ಎಲ್ಲಿದು ಬರ್ತದ, ಹೆಂಗ್ ಬಂದು ಒಪ್ಪುತ್ತದ, ನನ್ಗೆ ಯಾಕೆ ಗೋಳಾಡಿಸ್ತದ, ನನ್ಗೆ ಯಾಕೆ ತ್ರಾಸ ಮಾಡ್ತದ? ಇಲ್ಲದ ದುಃಖ ನಿವೃತ್ತಿ ಮಾಡೋದು ಹೆಂಗ? ಅದು ಗುರುವಿನ ಮುಂದಿರೋ ಚಾಲೆಂಜು. ಮತ್ತ ದುಃಖ ಇಲ್ಲಂದ್ರೂ ಸಹಿತ ನಾ ದುಃಖಿಯಾಗಿನಿ, ಎಷ್ಟೋ ಸಲ ದುಃಖಿಯಾಗಿ ಸಂಕಟ ದುಃಖ ನೋವು ಅನುಭವಿಸ್ಲಕತ್ತೀನಿ.
ಮತ್ತ ಇದು ಯಾಕೆ ಬರ್ಲಕ್ಕತ್ತದಂತೆ ಅದು ಶಿಷ್ಯನ ಮುಂದಿರೋ ಚಾಲೆಂಜ್. ಮಹತ್ವದ ಘಟ್ಟ ಹೌದಾ ಇಲ್ಲ? 120ನೇ ವಿಷಯಾಂಕ. ಅವ್ರಿಗೆ ದುಃಖನ ಆಗ್ಬಾರ್ದಲ್ರಿ. ಅದೇ ಮತ್ತ ಆಗ್ಬಾರ್ದು ಅಂದ್ರೆ ಆಗ್ತದಲ್ಲ, ಆಗ್ಬಾರ್ದು ಅಂದ್ರೆ ಆಗ್ತದಲ್ಲ. ಯಾಕೆ ಆಗ್ತದ? ಅದೇ ಕೇಳಕತ್ತೇನ ಅವನು. ದುಃಖನೇ ಇಲ್ಲ ಅಂತ ಅಂದ್ಮೇಲೆ ನನಗೆ ದುಃಖ ಆಗ್ಲಕತ್ತದಲ್ಲಪ್ಪ, ಯಾಕೆ ಆಗ್ಲಕತ್ತದ? ಜನನ ದುಃಖ, ಜೀವನ ದುಃಖ, ಮರಣ ದುಃಖ ಎಲ್ಲ ಈ ಮೂರೇ ಶಬ್ದದಾಗ ಮುಗಿತವೇ ಇಲ್ಲ. ಜನ್ಮ ದುಃಖ ಅಂತಂದ್ರೆ ಏನಿರ್ತದ? ಜನ್ಮ ದುಃಖ ಅಂತಂದ್ರೆ ಅದರೊಳಗೆ ಜನನ, ಜೀವನ, ಮರಣ ಮೂರು ಇರ್ತದ ಒಂದು ಜನ್ಮಕ್ಕೆ. ಏನು ಒಂದು ಯಾವ್ದಾರ ಬಿಟ್ಟಿರ್ತದ? ಒಂದು ಜನ್ಮ ತಗೊಂಡು ಬಂದೆ ಅಂದ್ರೆ ಮೂರು ಇರ್ತವಿಲ್ಲ ಅದ್ರ ಸಂಗತ. ಅದಕ್ಕೆ 120ನೇ ವಿಷಯಾಂಕ ತತ್ವದೃಷ್ಟಿ ಮಹಾರಾಜ ಕೇಳಕತ್ತನ. ಜನ್ಮ ಮೊದಲಾದ ದುಃಖವು ಯಾರಲ್ಲಿ ಇರುತ್ತವೆ? ಜನನ ದುಃಖ, ಜೀವನ ದುಃಖ, ಮರಣ ದುಃಖ ಅನುಭವಿಸ್ಲಕತ್ತೀವಲ್ಲ, ಇವು ನಿನ್ನ ಮೇಲೆ ಇಲ್ಲ, ನಿನ್ನ ಮೇಲೆ ಇಲ್ಲ ಅಂತ ಹೇಳಕತ್ತೀರಿ. ಇವತ್ತು ಯಾರ ಮೇಲೆ ಇರ್ತಾವ? ಮಗನಿಗೆ ಹಿಡಿದು ಹೊಡೆ ನಡೆಯ ಕಡೆ ಅವನ್ ಯಾವ ನಮಗೆ ಬಂದು ತ್ರಾಸ ಕೊಡ್ಲಿಕ್ಕೆ ಯಾರಲ್ಲಿರುತ್ತವೆ? ನಮ್ಮಲ್ಲಿ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಯಾರ ಮೇಲೆ ಇರ್ತಾವ? ನಾವು ಅನುಭವಿಸ್ಲಕತ್ತೀವಲ್ಲ, ಮತ್ತೆ ಈಗ ಯಾರ ಮೇಲೆ ಅದಾವ? ಗುರುಗಳು ಹಿಂದೆ ಒಂದು ಮಾತು ಹೇಳಿದ್ದಾರೆ, ನಿನ್ನಲ್ಲಿ ದುಃಖದ ಲವಲೇಶ ಕೂಡ ಇಲ್ಲ. ಲವಲೇಶ ಅಂತಂದ್ರೆ ಏನಪ್ಪಾ ಅಂದ್ರೆ ಸಾರಿನ ಬುಗಾಣಿ, ಪಲ್ಯದ ಬುಗಾಣಿ, ಇದು ಉದಾಹರಣೆ ಕೊಡ್ತಾರೆ. ಆ ಬುಗಾಣಿ ನೀವು ಎಷ್ಟರ ಸಾಬೂನತಿ ತೊಳೆದ್ರೂ ಸಹಿತ ಅದರೊಳಗಿಂದು ಪಲ್ಯದ ಮಸಾಲೆ ವಾಸನೆ, ಖಾರದ ವಾಸನೆ, ಎಣ್ಣೆ ಖಮಟ ವಾಸನೆ ಹೋಗಂಗೆ ಇಲ್ಲ. ಅದ್ರೊಳಗೆ ಹಂಗೆ ಇರ್ತದೆ, ಏಟ್ ತೊಳೆದ್ರೂ ಹಂಗೆ ಇರ್ತದೆ ವಾಸನೆ. ಅಕಸ್ಮಾತ್ ಯಾರ್ಯಾರ ಅತಿಥಿಗಳು ಬಂದಾಗ ನಿಮ್ಮದು ಚಾದ ಬೊಗಣೆ ಚಾ ಮಾಡಿ ಬಿಡ್ತೀರಿ, ಅದು ಒಯ್ದು ಮುದ್ರಾಗ ಇಟ್ಟು ಬಂದ್ಬಿಡ್ತಾರೆ. ಆದ್ರೆ ಮತ್ತೆ ಬಂದಿರ್ತಾರೆ, ಇನ್ನೊಂದು ಬ್ಯಾಚ್ ಅತಿಥಿಗಳು ಮನೆಗೆ ಬರ್ತಾರ, ಒಂದೊತ್ತಾಗ ಅದು ಮುದ್ರಾಗ ಹಾಕಿಬಿಟ್ರಿ, ಮತ್ತೀಗ ಎದರ ಚಾ ಮಾಡ್ಬೇಕು? ಈ ಉಳಿದಿದ್ದೆ ಸಾರಿನ ಬೊಗಣಿ, ಪಲ್ಯದ ಬೊಗಣಿ, ಇದ್ರಾಗೆ ಒಂದು ಚಾ ಮಾಡಿಕೊಡ. ಮತ್ತ ಅಕಸ್ಮಾತ್ ಕೊಟ್ರಿ ಅಂತಂದ್ರೆ ಏನ್ ಪರಿಸ್ಥಿತಿ ಆಗ್ತದ? ಮಸಾಲ ಟೀ ತಯಾರಾಗಿ ಬಿಡ್ತದ. ಖಾರದ ವಾಸನೆ, ಎಣ್ಣೆ ವಾಸನೆ, ಮತ್ತಿನ್ನೇನಿಲ್ಲ ಏನೆಲ್ಲ ರುಚಿಗಳು ಅದ್ರಾಗ ಬರ್ಲಕ್ಕೆ ಬಿಡ್ತಾವ ಬೆಲ್ಲುಗಳು. ಒಂದ್ಸಾರಿ ಮಾಡ್ಕೊಂಡು ನೋಡ್ರಿ. ಇಲ್ಲ ಅಂತಂದ್ರ ನಾವು ಚಾ ಕುಡಿಯಂಗಿಲ್ರಿ ಅಂತ ಒಂದ್ ದಿವ್ಸ ಮಂದಿ ಅಂತಿರ್ತಾರ, ನೀವು ಚಾ ಕುಡಿಬೇಡ್ರಿ, ಮಾಡಿ ಯಾರಿಗಾರ ಕುಡಿಸಿ ನೋಡ್ರಿ ಏನಾಗ್ತದೆ ಹೆಂಗ ಅಂದ್ರೆ ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಆದ್ರೂ ಅಲ್ಲಿ ಆದ ಹೆಂಗದ? ಅದು ಯಾವ ರೂಪದನ್ನ? ಲೇಷ, ಲವಲೇಷ. ಒಂದ್ ಸ್ವಲ್ಪ ಕಣ್ಣಿಗೆ ಕಾಣಲಿಲ್ಲ ಅಂದ್ರೂ ಸಹಿತ ಸೂಕ್ಷ್ಮ ರೂಪದಲ್ಲಿ ಅದು ಆದ, ಅದಕ್ಕೆ ಲೇಷ ಲೇಷ ಅಂತ. ಹಂಗ ಆ ಸಾರಿನ ಬೊಗಣೆ ಸಾರಿಲ್ಲ ಅಂದ್ರೂ ಸಾರಿನ ವಾಸನೆ ಹೆಂಗ ಸೂಕ್ಷ್ಮ ರೂಪದಲ್ಲಿ ಅದ. ಮತ್ತೆ ನಿನ್ನೊಳಗ ಕೂಡ ಆ ರೀತಿಯಾಗಿ ಸೂಕ್ಷ್ಮ ರೂಪದಲ್ಲಿ ಕೂಡ ದುಃಖ ಇಲ್ಲ ಅಂತೇಳಿ ಹೇಳಕತ್ತೀರಿ ಗುರುಗಳೇ. ಈಗ ಆನಂದದ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಈ ಅತ್ಯಂತ ದುಃಖ ನಿವೃತ್ತಿ ಬಗ್ಗೆ ಇಚ್ಛೆಯನ್ನು ಇಚ್ಛಿದ್ದಾನಲ್ಲ, ನಿನ್ನಲ್ಲಿ ದುಃಖ ಇಲ್ಲ ಅಂತ ಹೇಳಿದ್ದೇನಲ್ಲ, ಆ ವಿಷಯದಲ್ಲಿ ಪ್ರಶ್ನೆ ಮಾಡುತ್ತಿದ್ದಾನೆ. ದುಃಖ ನಿವೃತ್ತಿ ಬಗ್ಗೆ ಪ್ರಶ್ನೆ ಇಟ್ಟಾನ. ದುಃಖ ನಿವೃತ್ತಿ ಬಗ್ಗೆ ಪ್ರಶ್ನೆ ಯಾರಿಟ್ಟಾರ? ತತ್ವದೃಷ್ಟಿ ಇಟ್ಟಾನ. ಗುರು ಏನ್ ಹೇಳ್ತಾನ? ನಿನ್ನಲ್ಲಿ ದುಃಖ ಇಲ್ಲ ಅಂತ ಹೇಳಿದ್ದಾನಲ್ಲ, ಆ ವಿಷಯದಲ್ಲಿ ಪ್ರಶ್ನೆ ಮಾಡಿ.
ನಿಮ್ದು ಇದೇ ಸ್ಥಿತಿ ಇರಬೇಕು. ತತ್ವದೃಷ್ಟಿಯ ಸ್ಥಿತಿನೇ ನೀವು ಉತ್ತಮ ಅಧಿಕಾರಿ ಆಗಿದ್ರಿ ಅಂತಂದ್ರ ಇದೇ ತತ್ವದೃಷ್ಟಿಯ ಸ್ಥಿತಿ ಜೊತೆಗೆ ನಿಮ್ಮದು ಮುಂದೋಗ್ತದೆ. ನಿಮ್ದು 4ನೇ ತರಂಗದೊಳಗ ಇವೆಲ್ಲ ಗೊತ್ತಾಗಬೇಕಾಗಿದ್ದು ನಿಮ್ಮ ಅನುಭವಕ್ಕೆ ಬತ್ತು ಅಂದ್ರೆ ನೀವು ತತ್ವದೃಷ್ಟಿ, ನೀವು ಉತ್ತಮ ಅಧಿಕಾರಿ. ಮತ್ತೆ 4ನೇ ತರಂಗ ಆದ್ಮೇಲೆ ನಿಮಗೆ ಒಂದು ರೀತಿ ಆನಂದ ಸಂತೃಪ್ತಿ ಉಂಟಾದ್ರೆ ಮಾತ್ರ ನೀವು ಉತ್ತಮ ಅಧಿಕಾರಿ ಮತ್ತೆ ತತ್ವದೃಷ್ಟಿಯ ಸಮಾನವಾದ ಸಾಧಕರು. ಆದರೂ ಕೂಡ ಕೆಲವೊಬ್ಬರಿಗೆ ಆಗಂಗಿಲ್ಲ. ಅದೇನು ತಪ್ಪಿಲ್ಲ, ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ಬೋದು. ಅದಕ್ಕೆ ಅವ್ರೇನದಾರ ಇನ್ನೂ ಸ್ವಲ್ಪ ಸಾಧನೆ ಮುಂದುವರಿಸ್ಬೇಕಂತೇಳಿ 5ನೇ ತರಂಗದ ವಿಷಯಗಳನ್ನ ಯಾರಿಗೆ ಉಪಾಸಕರ ವಿಷಯಗಳನ್ನು ತಗೋತಾರ. ಇದು ಜ್ಞಾನಿಗಳ ವಿಷಯ, ಅದು 4ನೇ ತರಂಗ. 5ನೇ ತರಂಗ ಉಪಾಸಕರ ವಿಷಯ. 6ನೇ ತರಂಗ ಏನದ ಕರ್ಮಿಗಳ ವಿಷಯ. ಹಿಂಗದ ನಿಂದು ಉಪಾಸನೆಯಲ್ಲಿ ಏನೋ ವೀಕ್ನೆಸ್ ಅದ, ನಿವೃತ್ತಿ ಏನಾಗಿಲ್ಲ, ಯಾವುದು ಸಮಸ್ಯೆ ಅದ ನಿನ್ನೊಳಗ ಅಂತಂದ್ರೆ ವಿಕ್ಷೇಪ ದೋಷ, ಚಂಚಲತೆಯ ದೋಷ ಅದ, ಅದು ಪರಿಪೂರ್ಣ ಆಗಿಲ್ಲ. ಅದಕ್ಕೆ 5ನೇ ತರಂಗದಾಗ ಮತ್ತೆ ವಾಪಸ್ ತಗೊಂಡೋಗಿ ಎಲ್ಲಿ ವಿಟಮಿನ್ ಪ್ರೋಟೀನ್ ಕಡಿಮೆ ಇದ್ದಾವ ನೋಡಿ ಅವರಿಗೆ ವಿಕ್ಷೇಪ ದೋಷ ನಿವೃತ್ತಿ ಮಾಡಿಕೊಟ್ಟು, ಮುಂದೆ ಇನ್ನು ಮಲದೋಷ ಇತ್ತು, ವಾಸನೆಗಳ ಇತ್ತು, ಹಿಂದಿನ ಪೂರ್ವ ಜನ್ಮದ ವಾಸನೆಗಳ ಕಾರಣ ಮನಸ್ಸು ಆ ಕಡೆ ಹರಿತಿತ್ತು ಅಂತಂದ್ರೆ ಅದಕ್ಕೇನ್ ಮಾಡ್ತಾರ, ಮಲದೋಷ ನಿವೃತ್ತಿನೂ ಮಾಡಿಕೊಡ್ತಾರ. ಈಗೇನಾಗ್ಲಿಕ್ಕತ್ತದ, ಯಾವ ದೋಷ ನಿವೃತ್ತಿ ಮಾಡ್ಕೊಳಕತ್ತೀರಿ ಈಗ ನೀವು? ಆವರಣ ದೋಷ ನಿವೃತ್ತಿ 4ನೇ ತರಂಗದಾಗ ಎಷ್ಟು ದೋಷಗಳದವ? 4 ದೋಷಗಳು. ಒಂದು ಮಲದೋಷ, ಇನ್ನ ಒಂದು ವಿಕ್ಷೇಪ ದೋಷ, ಮತ್ತೆ ಅಸತ್ವ ಪಾದಕ ಆವರಣ ದೋಷ, ಅಭಾನ ಪಾದಕ ಆವರಣ ದೋಷ. ನಾನು ಬ್ರಹ್ಮ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಬ್ರಹ್ಮದಿನೋ ಇಲ್ಲೋ ಅಂತೇಳಿ ಏನಾರ ಡೌಟ್ ಇತ್ತಂದ್ರೆ ಅದು ಅಭಾನ ಪಾದಕ ಆವರಣ ದೋಷ, ಅದನ್ನ ಕಳ್ಕೋಬೇಕು. ಮತ್ತು ಬ್ರಹ್ಮ ಇದ್ದಾನೋ ಇಲ್ಲೋ ಅನ್ನೋದನ್ನು ಡೌಟ್ ಇತ್ತಂದ್ರೆ ಅದು ಅಸತ್ವ ಪಾದಕ ಆವರಣ, ಅದನ್ನು ಕಳ್ಕೋಬೇಕು. ಬ್ರಹ್ಮ ಇದ್ದಾನೆ, ಅದು ಬೇರೆ ಯಾರೂ ಅಲ್ಲ, ಅದು ನಾನೇ ಇದ್ದೇನೆ. ಹೀಗಾಗಿ ಆನಂದ ಸ್ವರೂಪ ನೀನೇ ಇದ್ದೀಯಾ ಅಂತಂದ್ಮೇಲೆ ಆನಂದ ಅಂದ್ರೆ ಏನದು? ಆನಂದ ಅಂದ್ರೆ ಏನು? ಪರಮಾತ್ಮನ ಒಂದು ವಿಶೇಷಣ ತತ್ವ ಚಿತ್ತು ಆನಂದ. ನೀವು ಯಾವಾಗ 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 ಆನಂದವಾಗ್ತೀರಿ ಆವಾಗ 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 ನೀವು ಬ್ರಹ್ಮ ಸ್ವರೂಪರೇ ಆಗಿರ್ತೀರಿ. ಸದಾ ಕಾಲ ಆನಂದವಾದ್ರೆ ಅಂದ್ರೆ ಸದಾ ಕಾಲ ಬ್ರಹ್ಮ ಸ್ವರೂಪರಾಗಿರ್ತೀರಿ. ಹೀಗಾಗಿ ನೀವೇ ಬ್ರಹ್ಮ ಸ್ವರೂಪ ಅಂದ ಮೇಲೆ ನೀವೇ ಬ್ರಹ್ಮ. ನೀವೇ ಬ್ರಹ್ಮ ಮಹಾಕಾಶ. ಅವಾಗ ಅವಾಗ ಜಗತ್ತಿನ ಚಿಂತೆ ಮಾಡ್ಲಕ್ ಹೋಗಿ ಏನಾಗ್ತದದು? ಘಟಾಕಾಶ ಆಗ್ತದ. ವೈಯಕ್ತಿಕ ಚಿಂತೆ ಮಾಡ್ಲಕ್ ಹೋಗಿ ಘಟಾಕಾಶ ಆಗ್ತದ. ಘಟ ಅಂದ್ರೆ ಪಿಂಡಾಂಡ, ಮಠ ಅಂದ್ರೆ ಬ್ರಹ್ಮಾಂಡ. ಇರೋದು ಆಕಾಶ ಒಂದೇ. ಜೀವ ಈಶ್ವರ ಅನ್ನಿಸ್ಕೊಳ್ತದ, ಇರೋದು ಶುದ್ಧ ಬ್ರಹ್ಮ. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಚೌಪಾಯಿ 43ನೇ ಚೌಪಾಯಿ ಅಂತಂದ್ರೆ ದೋಹ. ಹೇ ಪ್ರಭು, ಪರಮಾನಂದ ಬಚಾನೋ, ಮೇರೋ ರೂಪ ಸುಮೇ ಪಹಚಾನೋ, ನಹಿ ತೋ ಮೇ ಭವ ಬಂಧನ ಲೇತಾ, ಕಯೋ ಆಪ ಪುನಿ ಯಹ ಉಪದೇಶ. ಏನಿದ್ರ ಅರ್ಥ ಅಂತಂದ್ರೆ, ಹೇ ಪ್ರಭು ಪರಮಾತ್ಮ, ಪರಮಾನಂದ ಬಚಾನೋ ಅಂದ್ರೆ ಹೇ ಗುರುದೇವ,
ಏನನ್ನೋದು ಹೇಳಿಬಿಟ್ರಿ. ಏ ಪ್ರಭು ಪರಮಾನಂದ ಬಖ್ಯಾನೋ ಆಯ್ತಾ ಇಲ್ಲ? ಪರಮಾನಂದ ಸ್ವರೂಪ ಹೇಳ್ಬಿಟ್ರಿ ಅಂತ ಏನಾರ ಅನ್ಸಕತ್ತದ? ಪರಮಾನಂದದಾಗ ಏನಾರ ಉಳಿಸ್ಕೊಂಡಿವ ನಮ್ಮ ಹತ್ರ? ಏನಾರ ಉಳಿದ್ರೆ ನಮ್ಮ ಹತ್ರ ಏನಾರ ನಿಮ್ಗೆ ಹೇಳ್ಬೇಕನ್ನೋದು ಏನಾರ ಬ್ಯಾಡ ಇಟ್ಕೊಳ್ಳೋಣ ನಮ್ಮ ಸಲುವಾಗಿ. ಮತ್ತೆ ಅವರೆಲ್ಲ ಪಾಸ್ ಆಗಿ ಮುಂದುವಾದ್ರಂದ್ರ ನಮ್ದೇನು ಉಳಿತದೆ ಜಗತ್ತಿನಾಗ? ಏನಾರ ಇಟ್ಕೊಂಡಿನಿ ನಾನೇನಾರ? ಸತ್ಯ ಹೇಳ್ಬಿಟ್ಟೇನಿ. ಕುಸ್ತಿ ಯಾರ ಆಡೋದ್ ಕಲ್ತಿರೇನು? ಕುಸ್ತಿ ಅದ್ರೊಳಗೆ ಎಷ್ಟು ಪಟ್ಟುಗಳಿರ್ತಾವ? 64, 63 ಎಷ್ಟು ಅದಾವಂತ. ಅದು ನಂಬರ್ ಹೋಗ್ಲಿ ಬಿಡ್ರಿ, 101 ಅನ್ಕೊಳಮ್ಮ. ಅವ್ರ ಗುರು ಆದವ್ನು ಏನ್ ಮಾಡ್ತಾನಂತ, ಒಂದು ಪಟ್ಟು ತನ್ನ ತಲೆ ಇಟ್ಟುಕೊಂಡಿರ್ತಾನಂತ. ಒಬ್ಬೊಬ್ಬರ ಸಲುವಾಗಿ 101ರಾಗ ಒಂದು ಪಟ್ಟು ತಾನು ಇಟ್ಕೊಂಡು 100 ಪಟ್ಟು ಕಲಿಸ್ತಾನಂತಾವ. ಪೂರ ಕಲ್ಸಂಗಿಲ್ಲಂತಾವ. ಯಾಕಂದ್ರ ಅವನಿಗೆ ಓಸು ಪಟ್ಟು ಕಲ್ಸಿದ್ನಲ್ಲ, ಅವನು ನನ್ ಸಂಗಟ್ ಕುಸ್ತಿ ಒಂದು ನನಗೆಲ್ಲರೇ ನುಗಿಸಿ ಕೆಳಗೆ ಹೋಗದ್ನಂತಂದ್ರೆ ನಂದೇನು ಮರ್ಯಾದೆ? ಗುರುವಾಗಿ ಉಳಿಬೇಕಲ್ಲ ಕಣಿತನಕ ನಾನು. ಹಾಗೆ ಒಂದು ಪಟ್ಟು ಇಟ್ಕೊಂಡು ನನ್ನ ಪಟ್ಟ ನಂಗೆ ಗಟ್ಟಿ ಇಟ್ಕೋಬೇಕಂತೇನಿಲ್ಲ. ನಮ್ಮನ್ನ ಸುಟ್ಟಾಕ್ರಿ, ನಮ್ಮನ್ನ ಚಿಟ್ಟಿಗೆಚ್ಚ್ರಿ, ನಮ್ಮನ್ನ ಪ್ರಶ್ನೆ ಮಾಡ್ರಿ. ನಮ್ಮಲ್ಲಿ ಏನದ ಸಂಪೂರ್ಣ ಜ್ಞಾನವನ್ನ ನೀವೇನ್ ಮಾಡ್ಕೊಳ್ರಿ, ಹೀರ್ಕೊಳ್ರಿ ಅಂತ ಗುರು ಇಲ್ಲಿರೋದು ಶುದ್ಧ ಬ್ರಹ್ಮದೊಳಗೆ. ನಮ್ಮನ್ನ ಜ್ಞಾನದಿಂದ ತುಳಿದು ಚಾಪಿ ಹಾಕಿ ನೀವು ಕುಳಿದ್ರಿ ಅಂತಂದ್ರೆ ಅದರಾಗಿದ್ದ ಆನಂದ ಮತ್ತೆ ಯಾವುದು ಇಲ್ಲ. ನಮ್ಮನ್ನ ಕೆಳಗೆ ಹಾಕಿ ನಮ್ಮ ಎದೆ ಮೇಲೆ ಕುಣಿಬೇಕು ನೀವು. ಶಕ್ತಿಗೆ ಹೆಂಗ ಅವಕಾಶ ಕೊಡ್ತಾನೆ ಪರಮಾತ್ಮ? ಕೆಳಗೆ ಬಿದ್ದಾನ, ಅವನ ಎದೆ ಮೇಲಕ್ಕೆ ಡ್ಯಾನ್ಸ್ ಮಾಡ್ತಾವ. ನೋಡಿದ್ರಲ್ಲ ದೃಶ್ಯ? ಶಿವ ಕೆಳಗೆ ಬಿದ್ದಾಗ ಅವನ ಎದೆ ಮೇಲಕ್ಕಿ ಕುಣಿತಾಳ, ಅವನ ಎದೆ ಮೇಲೆ ಆಕಿ ನೃತ್ಯ ಮಾಡ್ತಾಳ. ಅಲ್ಲಿ ಪರಮಾತ್ಮ ಅಳ್ಳಕತ್ತಾನೆ, ನನಗೆ ಕೆಳಗಾಗಿ ಕುಣಿಲಕತ್ತಾಳ ಅಂತ. ಹಂಗ ಇಲ್ಲಿ ಶಿಷ್ಯ ಗುರುವನ್ನ ಕೆಳಗಾಕಿ ಎದೆ ಮೇಲೆ ಕುಣದ್ರ ಖುಷಿ ಪಡಂತ ಗುರು ಇಲ್ಲಿ ಯಾ ಗುರು ಇಲ್ಲ, ಶಿಷ್ಯ ಇಲ್ಲ. ಆನಂದನೇ ಆನಂದ, ಆನಂದನೇ ಆನಂದ. ಅವನ್ ಪೂರ್ಣ ತ್ಯಾಗ. ಹೇ ಪ್ರಭು ಪರಮಾನಂದ ಬಖ್ಯಾನೋ, ಹೇ ಗುರುದೇವ ಪರಮಾನಂದ ಸ್ವರೂಪ ಅನ್ನೋದು ಎಲ್ಲ ಹೇಳ್ಬಿಟ್ರಪ್ಪ. ನೇರ ರೂಪ ಸುಮೈ ಪಹಚಾನೋ, ನನ್ನ ಸ್ವರೂಪ ಕೇವಲ ಪರಮಾನಂದ ಎಂದು ಕೂಡ ನಾನು ಅದನ್ನು ಚೆನ್ನಾಗಿ ಅರಿತುಕೊಂಡು ಬಿಟ್ಟೆ. ಚಲೋ ತಿಳ್ಕೊಂಡೆ. ಸುಮೈ ಪಹಚಾನೋ ನೇರೋ ರೂಪ, ನನ್ನ ಸ್ವರೂಪ ಆನಂದ ಅನ್ನೋದು ನನಗೆ ಚಂದ ತಿಳಿದ್ಬಿಡ್ತಪ್ಪ. ಯಪ್ಪ ಎಲ್ಲ ಅರ್ಥ ಆಗ್ಯದ ನನಗ. ನೈತೋ ಮೈ ಭವಬಂಧನ ಲೇಸ, ನಿನ್ನಲ್ಲಿ ಜನನ ಮರಣಾತ್ಮಕ ಭವಬಂಧನ ಲೇಷವೂ ಇಲ್ಲ ಅಂತ ಹೇಳಿದ್ರಿ. ಕಹೋ ಆಪ ಪುನಿಯ ಉಪದೇಶ, ನನ್ನೊಳಗೆ ದುಃಖ ಇಲ್ಲ, ಜನನ ಜೀವನ ಮರಣ ದುಃಖ ಇಲ್ಲ ಅಂತ ಹೇಳಿದ್ರಿ. ಆದ್ರ ನಾನಿದು ಅನುಭವಿಸ್ಲಕತ್ತೀನಲ್ಲ, ಇದು ಹೆಂಗ ಯಾಕ ಅನ್ನೋದು ಇದ್ರ ಬಗ್ಗೆ ಇನ್ನೊಂದು ಭಾಗ ಅದಲ್ಲ, ಅದೊಂದು ಹೇಳ್ಬಿಡ್ರಪ್ಪ ಅಂತ. ಇಲ್ಲಿ ದುಃಖ ನಿವೃತ್ತಿ ಬಗ್ಗೆ 2 ರೀತಿ ಶಬ್ದಗಳು ಬಳಸ್ತೀವಿ. ಏನು ದುಃಖ ನಿವೃತ್ತಿ ಅಂದ್ರ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇನ್ನ ಒಂದಿಷ್ಟು ಜನ ಏನ್ ಬಳಸ್ತಾರ, ಅತ್ಯಂತಿಕ ದುಃಖ ನಿವೃತ್ತಿ ಅಂತ ಶಬ್ದ ಬಳಸ್ತಾರೆ. ಅತ್ಯಂತಿಕ ದುಃಖ ನಿವೃತ್ತಿ ಅಂದ್ರೇನು, ಸರ್ವ ದುಃಖ ನಿವೃತ್ತಿ ಅಂದ್ರೇನು ಅಂತಂದ್ರ, ಸರ್ವ ಅಂದ್ರೆ ಎಷ್ಟು ರೀತಿ ದುಃಖಗಳದವ. ನಾವು ವೇದಾಂತದ ಪ್ರಕಾರ ಜನ್ಮ ದುಃಖದೊಳಗ ಜನನ ದುಃಖ, ಜೀವನ ದುಃಖ, ಮರಣ ದುಃಖ
ಇನ್ನ ಬೇರೆ ಬೇರೆ ದರ್ಶನಕಾರರು ಅವುಗಳಿಗೆ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪಗಳನ್ನ ದುಃಖ ಅಂದ್ರು. ಇನ್ನು ಕೆಲವೊಬ್ರು 21 ದುಃಖಗಳಂತ ಹೇಳಿದ್ರು. ಮೊನ್ನೆ ಲಿಸ್ಟ್ ಮಾಡ್ತೀನಿ ನಾನು ನಿಮಗೆ 21 ದುಃಖ ಯಾವುವು ಅಂತ. ಹಿಂಗ ಬೇರೆ ಬೇರೆ ದರ್ಶನಕಾರರು ಬೇರೆ ಬೇರೆ ರೀತಿಯಲ್ಲಿ ದುಃಖಗಳನ್ನ ಹೇಳ್ಯಾರ. ಆ ದುಃಖಗಳ ಬಗ್ಗೆ ಏನದಂದ್ರ ಸರ್ವ ದುಃಖ, ಎಲ್ಲ ದುಃಖಗಳ ನಿವೃತ್ತಿ. ಅವು ಯಾವ ದುಃಖಗಳು ನಿನ್ನೊಳಗೆ ಇಲ್ಲವೇ ಇಲ್ಲ. ಮತ್ತ ಇನ್ನೊಂದು ಶಬ್ದ ಯಾವ್ದು ಬಳಸ್ತೀವಿ? ಅತ್ಯಂತಿಕ. ಅತ್ಯಂತಿಕ ಅಂತಂದ್ರ ಒಂದು ಗಿಡವನ್ನ ನಾವು ಕಡಿದು ಬಿಸಾಕ್ಬೇಕಾಗ್ಯದ, ಆ ಗಿಡ ತೆಗಿಬೇಕಾಗ್ಯದ. ತೆಗಿಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಅದರ ತೊಂಗೆ, ಅದರ ಕಾಂಡ ಏನಾರ ಹಿಂಗ ಕಟ್ ಮಾಡಿದ್ರ ಅದೇನಾಗ್ತದ? ಮತ್ತೆ ಸಿಗಿತದ. ಒಳಗೆ ಪ್ರಾಣಶಕ್ತಿ ಇರ್ತದೆ, ಸಿಗಿತು ಬಿಡ್ತದ. ಮತ್ತೆ ಗಿಡ ತನ್ನ ದೈತ್ಯಾಕಾರ ಸ್ವರೂಪ ತಾಳ್ತದ. ಗಿಡ ತೆಗಿಬೇಕಾದ್ರೆ ಹೆಂಗ್ ತೆಗಿಬೇಕಾದಕ್ಕ? ಗಿಡ ತೆಗೆದಾಗ ಬೇರೆ ಸಮೇತ ತೆಗಿದ. ಇದೇ ದುಃಖ ಏನದಲ್ಲ, ಅತ್ಯಂತಿಕ ದುಃಖ ನಿವೃತ್ತಿ ಅಂದ್ರೆ ಬೇರೆ ಸಮೇತ ದುಃಖ ನಿವೃತ್ತಿ. ಅಲ್ಲೇನು ಲವಲೇಶ ಅಂತ ಏನಂದನಲ್ಲ, ಅದೇ ರೀತಿ ಇದು ಶಬ್ದ. ಲವಲೇಶ ಇಲ್ಲ ಅಂತಂದಂಗ ಒಂದೇ, ಮತ್ತ ಬೇರೆ ಸಮೇತ ಕಿಚ್ಚಾಕ್ಬಿಡೋದು ಅಂತ ಏನಾರ ಇತ್ತು ಅಂದ್ರೆ ಬೇರೆ ಸಮೇತ ಕಿಚ್ಚಾಕ್ಬಿಡೋದು ದುಃಖ ನಿವೃತ್ತಿ. ಹೀಗಾಗಿ ಏನಾಯ್ತು? ಬೇರೆ ಸಮೇತ ಅತ್ಯಂತ ದುಃಖ ನಿವೃತ್ತಿಯ ವಿಚಾರ ಇದು. ಅದು ಹೇಳ್ರಿ, ನಮಗ ಲವಲೇಶ ಇಲ್ಲ ಅಂತ ಹೇಳಿರಲ್ಲ, ಅಲ್ಲಿ ಒಯ್ದು ನಿಂದಿರ್ತೀರಿ. ನಮಗ ಯಾವುದೋ ಒಣೆಗೆ ಒಂದು ದುಃಖ ಪಡ್ಲಕತ್ತೀವಿ, ನಮ್ಗ ಅಂತ ಒಂದು ಸ್ಥಿತಿ ಒಳಗೆ ತಂದು ನಿಂದಿರ್ತೀರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ. ದುಃಖ ನಿವೃತ್ತಿಯ ಒಂದು ಸ್ಥಿತಿ ಹೆಂಗಿರ್ತದ ಅಂತದೊಂದು ಸ್ಥಿತಿ ನಮ್ಗೆ ಪರಿಚಯ ಮಾಡ್ರಿ. ಪರಮಾನಂದ ಸ್ವರೂಪ ಅದೀವಿ ಕರೆ, ಆದರೂ ದುಃಖ ಪಡ್ಲಕತ್ತೀವಲ್ಲ. ಈ ದುಃಖ ಪಡೋದಕ್ಕ ದುಃಖನೇ ಇಲ್ಲ ಅಂತ ಹೇಳಿರಲ್ಲ, ಅಂಥದ್ದು ಒಂದು ಸ್ಥಿತಿ ನಮ್ಮೊಳಗ ಆದ ಅಂತ ನೀವೇನು ಗುರುತಿಸಿ ಕೊಡ್ಲಕತ್ತೀರಿ, ಆ ಸ್ಥಿತಿಗೆ ನಮ್ಮನ್ನ ಏರುತ್ತೀರಿ. ಹೆಂಗದ ನೋಡ್ರಿ. ಒಬ್ಬಾಕಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೋಗಿದ್ರು ಅಂತ, ಎಲ್ಲೋ ಬೆಟ್ಟದ ಮೇಲೆ ಒಂದು ಸಾಯ್ಬೇಕಂತ. ಮುಂದೋಗಿ ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಜಂಪ್ ಮಾಡ್ಬೇಕನ್ನೋದ್ರಾಗೆ ಆಕೆ ಯಾಕೋ ಒಂದ್ ಸ್ವಲ್ಪ ಹಿಂದೆ ಹೊಳೆ ನೋಡಿದಳಂತ. ಹಿಂದ ಇನ್ನೊಬ್ಬಕ್ಕೆ ಬರ್ಲಕತ್ತಿದ್ದವಂತ. ಹಿಂದ್ ಇನ್ನೊಬ್ಬಕ್ಕೆ ಬರ್ಲಕತ್ತಿದಳು. ಈಕಿ ನಾ ಬೀಳದೇನ ನೋಡಿದಳು ಅಂತಂದ್ರ ಮತ್ತ ಯಾರ್ಯಾರಿಗೋ ಲೋಬ ಒಯ್ದು ಕರ್ಕೊಂಡಕ್ಕೆ ಮಂದಿ ಕರೆಸಿ ಮತ್ತೆ ಈಕಿ ಬದುಕಿಗೆ ಬಿಡ್ತಾಳ. ಅದ್ರ ಸಲುವಾಗಿ ಯಾರು ನೋಡ್ಲಾರ್ದಂಗ ನಾವು ಬಿದ್ದೇವಂತಂದ್ರೆ ಪರ್ಮನೆಂಟ್ ಆಗಿ ಸಾಯ್ಬಹುದು. ಯಾರ ಕಣ್ಣಿಗಾರೆ ನಾವು ಬೀಳೋದ್ ಕಂಡೇವಂದ್ರ ಅವ್ರು ಮತ್ತೆ ನಮ್ಮನ್ನು ಬದುಕಿಸ್ತಾರ, ಎಲ್ಲ ನರಕ ಚಾಲು ಆಗ್ತದ ಅಂತ ಹೇಳಾಕಿ ಸ್ವಲ್ಪ ಹೊತ್ತ ಇಲ್ಲಿ ಕಟ್ಟಿ ಮೇಲೆ ಕುಂದ್ರ ಮತ್ತೆ ಅಲ್ಲಿ ಯಾರೋದೋ ಒಂದು ಕಲ್ಲಿನ ಮೇಲೆ ಕುಂತಳ. ಕಲ್ಲಿನ ಮೇಲೆ ಕುಂತ ಮೇಲೆ ಇನ್ನೊಬ್ಬ ಆಕಿ ಬಂದಳ. ಆಕಿ ಬಂದು ಆಕಿ ಆ ಕಡೆ ಎದರಿನ ಮಕ್ಕಳು ಇನ್ನೊಂದು ಕಲ್ಲಿನ ಮುಂದೆ ಕೂತಳತ್ತ. ಆಕಿ ಇಬ್ರು ಎದರ ಬಿದ್ರ ಒಂದು ಕಲ್ಲಿನ ಮುಂದೆ ಕೂತಾರ. ಈಕಿ ಎದಕ್ ಬಂದಳ ಏನೋ, ಈಕಿ ವಾದ್ಮೇಲೆ ಬೀಳ್ಬೇಕತ್ತ ಆಕಿ ವಾದ್ಮೇಲೆ ಬೀಳ್ಬೇಕತ್ತ ಈಕಿ. ಇಬ್ರು ಕುಂತರು. ಎಷ್ಟೊತ್ತು ಕೂತರು? ಬಹಳತ್ತು ಕೂತರು. ಕುಂತ್ರಲ್ಲ ಹೆಣ್ಮಕ್ಳಿಗೆ ಎಂದರೆ ಗಪ್ ಕುಂದ್ರಲಕ್ ಆಗ್ತದೇನ್ರಿ? ಗಂಡದ ಮಕ್ಕಳು ಎಂದರೆ ಗಪ್ ಕುಂದಿರ್ತಾರೆ. ಬಾಯಿ ಚಾಲು ಆಯ್ತು ಅವ್ರದ್ದು ಕೆಲಸ. ಬಾಯರ್ದು ಅಂತ ಎದಕ್ಕಂತಂದ್ರೆ ಬಾಯಿ ಕೆಲಸ ಪಕ್ಕ ಚಾಲು. ನಿನ್ನೆ ಅಲ್ಲಿ ಎಲೆಕ್ಷನ್ ಟ್ರೈನಿಂಗ್ ನೋಡಿದವ್ ಬಾಯಿ ಹೆಂಗೆ ಚಾಲು ಇತ್ತು, ಆ ಕಡೆ ಎಲೆಕ್ಷನ್ ಮಾಡೋರು ಎಲೆಕ್ಷನ್ ಮಾಡ್ತಿದ್ರು. ಕಂಟಿನ್ಯೂಸ್ ಮಾತಾಡ್ತಾರೆ. ಏನ್ ಮಾತಾಡ್ತಾವ? ಮತ್ತು ಶಾಲೆ ಹುಡುಗರಿಗೆ ಕಂಟ್ರೋಲ್ ಮಾಡೋ ಟೀಚರ್ಗಳು ತಾವೇ ಮಾತಾಡ್ತಾವ ಕೂತು ಒಟ್ಟ ಮಾತಾಡಿದ್ದೆ ಮಾತಾಡ. ಅದ ಹೆಂಗ್ ಟ್ರೈನಿಂಗ್ ತಗೋತಾರೋ, ಅದ್ ಹೆಂಗ ತಿಳ್ಕೋತಾರೋ, ಅದ್ ಹೆಂಗ ತಿಳಿಸ್ತಾರೋ.
ಬಾಯರ್ ಅಂತ ಅದಕ್ಕೆ ಅಂದಂಗೆ ಕಾಣಿಸ್ತಾರ ಅಂತ ಅನಿಸ್ಬಿಡ್ತಾನೆ. ಬಾಯರ್ ಬಾಯಿ ಹಿಂಗೆ ಚಾಲನೆ ಇರ್ತಾವ ಇವು. ಕಂಟಿನ್ಯೂ ಮಾತಾಡೋದ್ರಿ. ಲಕ್ಷ ಕೆಲಸದ ಕಡೆ ಲಕ್ಷನೂ ಇರ್ತದ ಅವ್ರದ್ದು, ಮಾತನ್ನು ಹಂಗೆ ಆಡ್ತಿರ್ತಾರೆ. ಮಾತಾಡೋದು ಅವ್ರದ್ದು ನನಗೆ ಈ ತತ್ವಜ್ಞಾನ ತಿಳಿದಕ್ಕೆ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಗೊತ್ತಿಬಿಟ್ಟೆ. ನಾನು ಈಗ ನೀವು ಎಲೆಕ್ಷನ್ ಟ್ರೈನಿಂಗ್ ತೊಗೊಳಕ್ ಕೂತೀರಿ, ಮಾತಾಡಿದ್ರೆ ಹೆಂಗ ಅಂತ ಹೇಳಿ ಅನ್ಬೇಕತ್ ಬಂದಿತ್ತು. ಆದ್ರೂ ಸ್ವಲ್ಪ ಒಂದು ರುಚಿ ಇನ್ನ ಒಂದು ರುಚಿ ಎರಡಿರ್ತಾವಲ್ಲ, ಸಾಮಾನ್ಯ ರುಚಿ, ವಿಶೇಷ ರುಚಿ. ಒಂದು ರುಚಿ ಅಲ್ಲಿಟ್ಟು ಒಂದು ರುಚಿ ಇಲ್ಲಿಟ್ಕೊಂಡು ಕೇಳ್ತಿರ್ತಾರ. ಅವ್ರೇನು ತಪ್ಪು ಮಾಡಿಲ್ಲ, ಟ್ರೈನಿಂಗ್ ಕೇಳೋದು ಬಿಟ್ಟಿಲ್ಲ, ಅದನ್ನ ಕೇಳ್ತಾರೆ, ಮಾತಾಡ್ತಾರೆ. ಹೀಗಾಗಿ ಕೂತು ಬಿಟ್ಟೆ. ಅವ್ರದ್ದು ಒಂದು ರುಚಿ ಅದ್ರಾಗ ಇರ್ತದ. ಆ ರುಚಿ ಇರ್ಲಿಲ್ಲ ಅವ್ರು ಇಲ್ಲ ಕುಂದಿರ್ತಾರ. ಅವರು ಇನ್ನೂ ಒಂದು ರುಚಿನೇ ಮಾತಾಡ್ತಿರ್ತಾರ ಅಂತ ಹಂಗೆ ಸಮಾಧಾನ ಮಾಡ್ಕೊಂಡ್ಬಿಟ್ಟೆ. ನಾನೇ ಯಾರೇ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ ಅನ್ನೋದು ಏನು ಪ್ರಜ್ಞೆ ಇರಂಗಿಲ್ಲ, ಬರೇ ಮಾತಾಡ್ತಾರೆ ಕಂಟಿನ್ಯೂ. ಮಾತು ಚಾಲು ಆಯ್ತು. ಎದಕ್ ಬಂದಿದೆ ಕೇಳಿದ್ರು ಒಬ್ರು, ಇನ್ನೊಬ್ಬಕಿ ಯಾಕೆ ನೀನ್ ಎದಕ್ ಬಂದಿದ್ದ ತಕ್ಕಿ ಕೇಳಿದ್ರು. ಇಲ್ಲಿ ಎದಕ್ ಬಂದಿರ್ತಾರ, ಇಲ್ಲಿ ಎದಕ್ ಬರ್ತಾರೆ, ಇಲ್ಲೇನ್ ಕೆಲಸ ಇಲ್ಲಿ ತಾಯಿಲಕ್ ಬರ್ತಾರ. ಆಯ್ತಾಯ್ತು, ನೀ ಯಾಕೆ ಸಾಯ್ಬೇಕಂತೀವಿ ಅಂತ ಕೇಳಿದ್ರು. ಅದೇನೋ ಮದಿ ಆಲಾರ್ದ ಹುಡುಗಿ ಇತ್ತು, ಒಂದು ಮದಿ ಆದಕ್ಕಿತ್ತು. ಆಕಿ ಮದಿ ಆಲಾರ್ದ ಹುಡುಗಿ ಜಲ್ದಿ ಸೀಕ್ರೆಟ್ ಬಿಟ್ಟು ಕೊಡಲ್ಲ. ಯಾಕಂದ್ರೆ ಆಕಿ ಮುಂದಿನ ಯಾರ್ಯಾರಿಗೆ ಮಾಡ್ಕೊಳ್ಳೋದಿರ್ತದೋ ಏನೇನಾಗೋದಿರ್ತದೋ ಗೊತ್ತಿಲ್ಲ. ಹೀಗಾಗಿ ಆಕಿ ಸೀಕ್ರೆಟ್ ಬಿಡಲ್ಲ. ಈಗ ಮದಿ ಆದಕ್ಕೆ ಊರೆಲ್ಲ ಹೊತ್ತಿರ್ತಾರಲ್ಲ, ಆಗಿದ್ದಾಗ ಅದು ಹೋಗಿದ್ದೋಗ್ಯದ ಏನ್ ಯಾಕಾಗಲ್ಲ ಕತ್ತೇಳಿ ಈಕಿ ದಂಗ್ರ ಸಾರ್ತಿರ್ತಾವ. ನನ್ ಗಂಡ ಅಂತವನ, ನನ್ ಗಂಡ ಇಂತವನ. ಮದಿ ಆಗೋದಕ್ಕಿಂತ ಮೊದಲ ಅಂತ ಏನು ಮಾತಾಡಲ್ಲ. ಮದಿ ಆದ್ಮೇಲೆ ಬಂಡವಾಳ ಹೊರಗೆ ಬರ್ತದ ಅವ್ರಿಗೆ ಅಂತವ್ರ. ಅದು ಏನಾಯ್ತು, ಈಕಿ ಮದಿ ಆಗಕ್ಕೆ ಏನಂದ್ರು, ನನ್ನ ಗಂಡ ಒಬ್ಬವ ಮಾಡ್ಕೊಂಡಿನಲ್ಲ, ಎಂತ ಬ್ರಹ್ಮ ರಾಕ್ಷಸ ಸಿಕ್ಕಾನ, ನನಗ ಭಯಂಕರ ತ್ರಾಸ ಕೊಡ್ಲಕತ್ತಾನ. ಒಟ್ಟ ಜೀವನ ಮಾಡದೇ ಹಿಂಗಾಗಿ ಬದುಕದೇ ಬೇಡ ಅನಿಸ್ಬಿಟ್ಟು ಅದಕ್ಕೆ ಸಾಯ್ಬೇಕಂತ ಬಂದೇನಿ ಅಂತ. ಮತ್ತೆ ನೀನ್ ನಾನು ಒಬ್ಬ ದೇವತಾ ಪುರುಷನನ್ನ ಮದುವೆ ಮಾಡ್ಕೊಂಡಿದ್ದೆ, ಅದು ಮದುವೆ ತಪ್ಪಿ ಇನ್ನೊಬ್ಬಕಿ ಮದುವೆ ಆಗ್ಬಿಟ್ಟದ. ನಾನು ಅವನ್ನ ಬಿಟ್ಟು ಇರ್ಲಕ್ಕಾಗಂಗಿಲ್ಲ. ನಾನು ಅವನ ನೆನಪಿನಾಗೆ ನಾ ಹಿಂಗೆ ಇರ್ತೀನಿ ಅಂದ್ರೆ ನಮ್ಮ ಮನೆಯವ್ರು ಬಿಡಲಾಗ್ಯಾರ. ನನಗೆ ಫೋರ್ಸ್ ಮಾಡಿ ಎಲ್ಲರೇ ವರ ತೋರ್ಸಕತ್ತಾರ, ಮದ್ವಿ ಮಾಡ್ಕೋ ಅಲ್ಲಕತ್ತಾರ. ಹಿಂಗಾಗಿ ನನಗ್ ತ್ರಾಸ ಆಗ್ಲಕತ್ತದ. ನೀವು ಸತ್ತೋಗ್ಬಿಟ್ರೆ ಮನೆಯವ್ರ ಕಾಟ ತಡ್ಕೊಳ್ಳೋದು ಆಲಾರ್ದಕ್ಕ ಒಬ್ಬ ದೇವತಾ ಪುರುಷ ಅಂತ ಅಂದ್ರೆ, ಅಂತವನ್ ಮದ್ವಿ ತಪ್ಪಿ ಬಿಡ್ತು. ಅಂತವನಿಗೆ ನಾ ಲವ್ ಮಾಡಿದ್ದೆ, ಅಂತವನ್ ಮದ್ವಿ ತಪ್ಪಿತು. ಆವಾಗ ಏನಾಯ್ತಪ್ಪ ಅಂತಂದ್ರೆ, ಯಾರವನು ಅನ್ನೋದು ಎನ್ಕ್ವೈರಿ ಚಾಲು ಆಯ್ತು. ನಿನ್ ಗಂಡ ಯಾರು, ನಿನ್ ಮದ್ವಿ ತಪ್ಪಿದ್ ಯಾರು, ಅಲ್ಲಿ ಏನಾಗಿರ್ತದ, ಇಬ್ರು ಅಡ್ರೆಸ್, ಹೆಸರ, ಓಣಿ ಎಲ್ಲ ಕೇಳ್ಕೊಳ್ಳೋದ್ರ ಪ್ರಕಾರ ಇಬ್ರಿಗೆ ಒಬ್ಬನೇ ಮನುಷ್ಯ ಕಾಮನ್ ಇರ್ತಾನ. ಇಬ್ರು ಸಾಯೋದಕ್ಕೆ, ಇಬ್ರು ಹೆಂಗ್ ಸಾಯೋದಕ್ಕೆ. ಮದುವೆ ಆದ್ಮೇಲೆ ಬ್ರಹ್ಮ ರಾಕ್ಷಸನಂಗ್ ಮಾಡ್ತಿರ್ತಾನ. ಮದುವೆಗಿಂತ ಮೊದಲ ಅವನು ದೇವತಾ ಪುರುಷನಂಗ್ ಅಕ್ಕಿ ಸಂಗಟ ಇರ್ತಾನ. ಮದುವೆ ಆದ್ಮೇಲೆ ಈಕಿ ಸಂಗಟ ಬ್ರಹ್ಮ ರಾಕ್ಷಸನಂಗ್ ಮಾಡ್ತಿರ್ತಾನ. ಯಾಕಾಗಿ ಮಾಡ್ತಿರ್ತಾನ, ಅವನಿಗೆ ಯಾವ್ದು ಮಾಡ್ಕೋಬೇಕಂದಿರ್ತಾರ ಅವನ ಮನಸ್ಸಿಗೆ ತಕ್ಕಂತೆ ಮದುವೆ ಆಗಿರಂಗಿಲ್ಲ. ಮನೆಯವರು ಆಕಿನ ಮಾಡ್ಕೋಬೇಡ ಈಕಿನ ಮಾಡ್ಕೋತ ಮಾಡಿಬಿಟ್ಟಿರ್ತಾರ. ಮತ್ತ ಅದು ಏನ್ ಮಾಡ್ತಾನ, ಮತ್ ಬ್ರಹ್ಮ ರಾಕ್ಷಸ ಆಗ್ಲಾರ್ದ ಅವನ ಮನಸ್ಸಿಗೆ ಬೇಕಾದಂತ ಹೆಣ್ಣು ಸಿಗ್ಲಾರ್ದಕ್ಕ ಅವನು ರಾಕ್ಷಸಗತ್ಲೆ ಮಾಡ್ತಿರ್ತಾನ. ಅದಕ್ಕೆ ಏನಾಯ್ತು, ಇಬ್ಬರದು ಡಿಸ್ಕಷನ್ದಾಗ ನನ್ನ ಸಾವಿಗೂ ಅದೇ ವ್ಯಕ್ತಿ ಕಾರಣ. ಅವನಿಗೆ ಮದುವೆ ಮಾಡ್ಕೊಳ್ಳಾರ್ದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಬಂದೀನಿ ಅಂತ ಮದುವೆ ಆಲಾರ್ದ ಹುಡುಗಿ ಹೇಳ್ತಾಳ. ಅದೇ ವ್ಯಕ್ತಿನ ಮದುವೆ ಮಾಡ್ಕೊಂಡದ್ದಕ್ಕೆ ಅವ ಬ್ರಹ್ಮ ರಾಕ್ಷಸನಂಗ್ ಮಾಡ್ಲಕತ್ತಿದ್ದಕ್ಕೆ ನಾ ಸಾಯ್ಬೇಕಾಗ್ಯದ ಈಕೆ ಅಂತವ. ಅವಾಗ ಇಬ್ರು ಕೈ ಮಿಲಾಯಿಸ್ಬಿಡ್ತಾರ, ಶೇಕ್ ಹ್ಯಾಂಡ್. ಇಬ್ರು ಸಾಯೋದಕ್ಕೆ ಕ್ಯಾನ್ಸಲ್ ಅಂದ್ಬಿಡ್ತಾರ. ಇಬ್ರು ಸಾಯೋದ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಮ್ಮ. ಯಾಕಂದ್ರೆ ಎದಕ್ಕಿದು ಈ ಮಾತು ಅಂತಂದ್ರೆ, ಸಾಯೋದ್ ಕ್ಯಾನ್ಸಲ್ ಅಂದ್ರ ಯಾಕೆ ಕ್ಯಾನ್ಸಲ್ಲು? ಮದುವೆ ಆಗ್ಲಾರ್ದ ಹುಡುಗಿ ಏನಂತಾಳ, ನಂದು ಯಾಕೆ ಕ್ಯಾನ್ಸಲ್ ಅಪ್ಪ ಅಂದ್ರೆ, ನಾನು ಯಾವ ವ್ಯಕ್ತಿಯನ್ನ ದೇವತಾ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಅವ ಒಳಗ ಇಂಥ ಬ್ರಹ್ಮ ರಾಕ್ಷಸ ಪ್ರವೃತ್ತಿ ಅವನೊಳಗ ಆದ ಅನ್ನೋದು ನಿನ್ನಿಂದ ತಿಳಿದು ಬಿಡುತ್ತೆ ನನಗ. ಹೀಗಾಗಿ ನಾನು ಒಬ್ಬ ಬ್ರಹ್ಮ ರಾಕ್ಷಸನನ್ನ ಮದುವೆ ಮಾಡಿಕೊಂಡು
ಪಡಬೇಕಾದ ಹಿಂಸೆಯಿಂದ ತಪ್ಪಿಸಿಕೊಂಡಿನೆಲ್ಲ. ದೇವರೇ ಧನ್ಯವಾದ, ಇಂಥ ಒಂದು ಸಂಗಟ ಮದುವೆ ಆದ ನಂದೇನ್ ಪರಿಸ್ಥಿತಿ ಇತ್ತು ಅಂತ ನನಗೆ ಅನ್ಸ್ಲಕತ್ತದ. ಸಾಯಂಗ್ ಮಾಡ್ತಿದ್ನಲ್ಲ, ಅಕಸ್ಮಾತ್ ನಾ ಏನಿಗೆ ಮದುವೆ ಮಾಡ್ಕೊಂಡಿದ್ನಂದ್ರ ಅಂತೇಳಿ ನಾನು ಸಾಯದ್ ಕ್ಯಾನ್ಸಲ್ ಮಾಡಿ ನಮ್ಮ ಮನೆಗೆ ನಾವು ಹೋಗಿ ನಮ್ಮ ಹಿರಿಯರು ಯಾರಿಗೆ ಹೇಳ್ತಾರ ಅವ್ರಿಗೆ ಮದುವೆ ಮಾಡ್ಕೊಂಡು ಅವ್ರ ಸಂಘಟನಾ ಸುಖವಾದ ಜೀವನ ಮಾಡ್ತೀನಿ ಅಂತ ಈ ನಿರ್ಧಾರ ಮಾಡಿದವು. ಆಯ್ತು, ನಂದೇನು ಬರಬರಿ ಆಯ್ತು. ನಿಂದ ಗಂಡ ಬ್ರಹ್ಮ ರಾಕ್ಷಸ, ಅವ ನೀನ್ ಯಾಕೆ ಸಾಯದ್ ಕ್ಯಾನ್ಸಲ್ ಮಾಡ್ತಿ ಅಂತ ಕೇಳಿದ್ರೆ ಆಕಿ ಏನ್ ಹೇಳಿದ್ರು, ನನ್ನ ಗಂಡನ ಒಂದು ಮುಖ ಮಾತ್ರ ನಾನು ನೋಡೀನಿ, ಬ್ರಹ್ಮ ರಾಕ್ಷಸ ಪ್ರವೃತ್ತಿ. ಆದ್ರ ಅವನೊಳಗ ದೇವತಾ ಪುರುಷ ಅಂದ್ರೆ ದೈವಿ ಗುಣಗಳು ಅಗವ ಅನ್ನೋದು ನೋಡಿದಂತ ಸಾಕ್ಷಿ ನೀ ಅದಿ. ಅಂತ ಚಲೋ ಗುಣಗಳನ್ನು ನನ್ನ ಗಂಡನ ಬಳಿ ಅದಾವ ಅನ್ನೋದು ನಾನು ಒಟ್ಟ ಲೆಕ್ಕಕ್ಕೆ ತಗೊಂಡಿಲ್ಲ. ನಾನು ಅವನು ಒಳ್ಳೆ ಗುಣಗಳನ್ನ ನೋಡಿ ನಾನು ಆ ಗುಣಗಳನ್ನ ಬೆಳೆಸುವುದಕ್ಕ ಅವನ ಸಂಗಡ ಪ್ರೀತಿ ನಿಂತಿದ್ದು ನಾನು ಅವನಲ್ಲಿ ಕೆಟ್ಟ ಗುಣಗಳನ್ನ ಎಷ್ಟೇ ಕಷ್ಟ ಆದ್ರೂ ಅನುಭವಿಸ್ತಾ ಅವನೊಳಗಿನ ಒಳ್ಳೆ ಗುಣಗಳನ್ನ ನಾನು ಬೆಳವಣಿಗೆ ಮಾಡುವುದಕ್ಕೆ ಪ್ರಯತ್ನ ಮಾಡಿ ನನ್ನ ಜೀವನ ಚಂದ ಮಾಡ್ಕೋತೀನಿ ಅಂತ ಹೇಳಿ ಆಕೆ ಸಾಯ ಕ್ಯಾನ್ಸಲ್ ಮಾಡುವಾಗ ಇಲ್ಲೇನದ, ಒಬ್ಬನೇ ವ್ಯಕ್ತಿಯಲ್ಲಿ ಸುಖನೂ ಅದ, ಒಬ್ಬನೇ ವ್ಯಕ್ತಿಯಲ್ಲಿ ದುಃಖನೂ ಅದ. ಆ ದುಃಖ ಸುಖ ಬ್ರಹ್ಮರಾಕ್ಷಸ ದೇವತಾ ಮನುಷ್ಯ ಎಲ್ಲನೂ ಅದ. ಒಂದೇ ಕಂಚು, ಅದು ಕನ್ನಡಿನೂ ಆಗ್ತದ, ಊಟ ಮಾಡ್ಲಿಕ್ಕೆ ಬಟ್ಟಲನೂ ಆಗ್ತದ, ತಟ್ಟೆ ಪ್ಲೇಟ್ಗಳನ್ನು ಆಗ್ತದ, ಕನ್ನಡಿನೂ ಆಗ್ತದ, ಕಂಚು ಒಂದೇ. ಅದೇ ರೀತಿ ಮನುಷ್ಯ ಮರ್ತರೆ ಮಾನವ, ಅರಿತಡೆ ಶರಣ. ಈ ರೀತಿ ಬಸವಣ್ಣವ್ರ ಹೆಂಗ್ ಹೇಳ್ಯಾರ, ಇಲ್ಲೇನದ ಒಂದೇ ಅಂತಃಕರಣದಲ್ಲಿ ಇಷ್ಟೆಲ್ಲ ನಡೆದು ಪರಮಾನಂದ ಸ್ವರೂಪ ಇದ್ರೂ ಸಹಿತ ವ್ಯವಹಾರ ಮಾಡುವಾಗ ವಿಸ್ಮೃತಿ ಆಗ್ತದ. ತಿಳುವಳಿಕೆ ಇಲ್ಲದಕ್ಕ ವಿಷಯದಿಂದಲೇ ಸುಖ ಬಂದದ ಅನ್ನಿಸ್ತದ. ಮತ್ತೆ ಪರಮಾನಂದ ಒಳಗಿದ್ರೂ ಸಹಿತ ದುಃಖ ತನಗೆ ಸಂಬಂಧ ಇಲ್ಲಂದ್ರೂ ಸಹಿತ ಆ ದುಃಖಕ್ಕ ಈಡಾಗಿ ಜೀವನ ನರಕ ಮಾಡ್ತದ. ಇವೆಲ್ಲನೂ ನಮ್ಮೊಳಗಿನ ಸ್ಥಿತಿಗಳಲ್ಲಿ ಮಾಡಿಕೊಳ್ಳಬೇಕಾದ ವ್ಯತ್ಯಾಸಗಳು. ನಿಮ್ಮ ಸ್ಥಿತಿ ಒಳಗೆ ಅದಾವ, ನಿಮ್ಮ ಸ್ಥಿತಿಗಳಲ್ಲಿ ಮಾಡ್ಕೋಬೇಕಾದ ವ್ಯತ್ಯಾಸ, ಅರಿವಿನಲ್ಲಿ ಮಾಡಿಕೊಳ್ಳಬೇಕಾದ ವ್ಯತ್ಯಾಸ, ಅರಿವಿನ ಮಟ್ಟ ಎತ್ತರಕ್ಕೇರಿಸಿಕೊಳ್ಳಬೇಕು. ಮಚ್ಚಿ ಏನಾಗಬೇಕು, ಗುರು ಮತ್ತು ಶಾಸ್ತ್ರಗಳ ವಾಕ್ಯಗಳಿಂದ ತುಂಬಬೇಕು, ಅದನ್ನು ತುಂಬಿಸ್ಕೋಬೇಕು. ಮಚಿಯಲ್ಲಿ ಗುರು ಮತ್ತು ಶಾಸ್ತ್ರ ವಾಕ್ಯಗಳನ್ನು ತುಂಬಿಕೊಂಡು ನಾನು ಉದ್ಧಾರ ಆಗ್ಬೇಕನ್ನಂತ ಒಂದು ನಿರ್ಧಾರ ಛಲ ಇರಬೇಕು. ಸ್ಥಿತಿ ಒಳಗ ವ್ಯತ್ಯಾಸ ಕಾಣ್ಕೋಬೇಕು. ಗಟ್ಟಿ ಒಳಗ ತಂದು ತಾನೇ ಚೇಂಜಸ್ ಬಂದ್ಬಿಡ್ತದೆ. ನಾವೇನ್ ಮಾಡ್ತೀವಿ, ಸ್ಥಿತಿ ಚೇಂಜ್ ಮಾಡ್ಕೊಳಕ್ ತಯಾರಿಲ್ಲ, ಮತಿ ಚೇಂಜ್ ಮಾಡ್ಕೊಳಕ್ ತಯಾರಿಲ್ಲ. ನಾವು ಗತಿ ಸುಧಾರಣೆ ಆಗಂದ್ರೆ ಹೆಂಗಾಗ್ತದ, ಗತಿ ಸುಧಾರಣೆ ತಂದು ತಾನೇ ಆಗ್ತದ. ಒಳಗ ಹಣ್ಣ ಪರಿಪಕ್ವ ಆಯ್ತು ಅಂದ್ರೆ ಮೇಲಿನ ಸಿಪ್ಪೆ ತಾನೇ ಹಳದಿ ಆಗ್ತದ. ಒಳಗ ಹಣ್ಣು ಪರಿಪಕ್ವ ಆಗ್ಲಾರ್ದೆ ಮ್ಯಾಲ ಸಿಪ್ಪಿ ಹಳದಿ ಆಗ್ಬೇಕಂದ್ರೆ ಹೆಂಗಾಗ್ತದೆ. ಒಳಗಿಂದ ಒಗರು ಬಿಡಂಗಿಲ್ಲ. ಶುದ್ಧ ಆಗ್ಬೇಕು, ಆನಂದ ಆಗ್ಬೇಕು, ದುಃಖ ಇರ್ಲಾರ್ದಂಗೆ ಆಗ್ಬೇಕಂದ್ರೆ ಹೆಂಗಾಗ್ತದೆ. ಒಳಗೆ ಪರಿಪಕ್ವತೆ ಬರ್ಬೇಕು. ಅದಕ್ಕೆ ಹೇ ಗುರುದೇವ, ನಿನ್ನದು ಕೇವಲ ಪರಮಾನಂದ ಸ್ವರೂಪವೆಂದು ಹೇಳಿದರಿ, ನಾನು ಕೇವಲ ಪರಮಾನಂದ ಸ್ವರೂಪನೆಂದು ನನ್ನನ್ನು ನಾನು ತಿಳಿದುಕೊಂಡೆ. ಮತ್ತು ನಿನ್ನಲ್ಲಿ ಜನನ ಮರಣಾತ್ಮಕವಾದ ಭವಬಂಧನದ ಲವಲೇಶ ಇಲ್ಲವೆಂದು ಪುನಃ ಪುನಃ ಉಪದೇಶ ಮಾಡುತ್ತಿರುವಿರಿ. ಹೇ ಗುರುದೇವ, ನಾನು ಪರಮಾನಂದ ಸ್ವರೂಪವೆಂದು ನೀವು ನನ್ನ ಬಗ್ಗೆ ಹೇಳಿದಿರಿ. ಅದನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಮತ್ತೇನೆಂದರೆ ನಿನ್ನಲ್ಲಿ ಜನನ ಮರಣಾತ್ಮಕ ರೂಪದ ಭವದುಃಖದ ಲೇಷ ಕೂಡ ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರಿ. ಅದು ನನಗೆ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಅದನ್ನು ಕುರಿತು ಉಪದೇಶ ಮಾಡಿರಿ. ಜನ್ಮ ದುಃಖ, ಜರಾ ದುಃಖಂ, ಛಾಯಾ ದುಃಖಂ ಪುನಃ ಪುನಃ.
ಸಂಸಾರ ಸಾಗರ ದುಃಖಂ ತಸ್ಮಾತ್ ಜಾಗೃತ 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 ಅಂತೇಳಿ ಶಂಕರಾಚಾರ್ಯರು ಡಂಗುರ ಸಾರಿ ಹೋಗ್ಯಾರ ಅನೇಕ ಕಡೆಗಳಿಗೆ. ಸಂಸಾರ ಸಾಗರವನ್ನ ದುಃಖ ರೂಪ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆದರೆ ನೀವು ನನ್ನಲ್ಲಿ ದುಃಖದ ಲೇಷನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಶಂಕರಾಚಾರ್ಯರೇ ಜಗ್ಗಿ ದುಃಖ ಅಂತೇಳಿ ಹೇಳ್ಯಾರ, ಜಾಗೃತ ಜಾಗೃತ ಅಂತ ಹೇಳ್ಯಾರ. ನೀವು ಅದು ನನ್ನಲ್ಲಿ ಇಲ್ಲೇ ಅಂತ ಹೇಳ್ತೀರಿ, ಇದು ಹೆಂಗ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ನನಗ ತಿಳುವಳಿಕೆ ನೀಡ್ರಿ ಅಂತ. ನಾಲ್ಕನೇ ಯಾವ್ದು 44ನೇ ಚೌಪಾಯಿ 44 ನಿಮ್ಮ ಹಳೆ ಬುಕ್ನೊಳಗ 155ನೇ ಪುಟದೊಳಗೆ ಬರ್ತದ. ಯಾಮೇ ಸಂಕಾಮಹಿ ಅವೈ ಯಾಮೇ ಸಂಕಾಮುಹಿ ಅವೈ ಜ್ಞಾತ್ಮೇ ತವ ವಚ ಹಿಯನ ಸುಹಾವೈ ನಹಿ ಮೇವ ಯಹ ಬಂದ ಪಸಾರೋ ಕಹೌ ಕೌನತೋ ಆಶ್ರಯನ್ಯಾರೋ. ಏನ್ ಹಿಂಗಂದ್ರೆ ಇದ್ರದ್ದು ವಿಶ್ಲೇಷಣೆ ನಾಳೆ ಮಾಡೋಣ. 7 ಗಂಟೆಗೆ ಮುಗಿಸ್ಬೇಕಂತ ನಾನು ಇಟ್ಕೊಂಡಿನಿ. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ. ಯಾಮೇ ಸಂಕಾಮುಯಿ ಅವೈ ಅಂತಂದ್ರ ಇದರಲ್ಲಿ ಸಂಶಯವು ನನಗೆ ಬರುತ್ತಿದೆ. ನನಗೆ ಒಂದು ಸಂಶಯ ಬರಲಿಕ್ಕತ್ತದ. ಏನಂದ್ರ ಯಾಮೇ ಸಂಕಾಮುಯಿ ಅವೈ ನನಗೆ ಒಂದು ಸಂಶಯ ಬರ್ಲಿಕ್ಕತ್ತದ. ಜಾತ್ರೆ ತವ ವಚ ಹಿಯನ ಸುಹಾವೈ ಅಂದ್ರೆ ಕಾರಣದಿಂದ ತಮ್ಮ ಮಾತು ಈ ರೀತಿ ನನಗೆ ಸಂಶಯ ಬರುವ ಕಾರಣದಿಂದ ತಮ್ಮ ಮಾತು ಏನಾಗಲಕ್ಕತ್ತದ, ಮನಸ್ಸಿಗೆ ನ ಸುಹಾವೈ ಅಂತಂದ್ರೆ ಹಿಡಿಸೋದಾಗಿದೆ. ನಿಮ್ಮ ಮಾತು ನನಗ ರುಚಿಸ್ತಾ ಇಲ್ಲ, ಹಿಡಿಸ್ತಾ ಇಲ್ಲ. ದುಃಖ ನಿಮ್ಮಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತೀರಿ, ನಾನು ಮಾತ್ರ ದುಃಖಿ ಅದೀನಿ. ಹಿಂಗಾಗಿ ನೀವು ಹೇಳಿದ ಮಾತು ನನಗೆ ಜೀರ್ಣ ಆಗ್ತಾ ಇಲ್ಲ, ಹಿಡಿಸ್ತಾ ಇಲ್ಲ. ಜಾತೆ ತವ ಬಚ್ಚ ಹಿಯ ಸುಹಾವೈ ಹಿಯನ ಹಿಯ ನ ಸುಹಾವೈ ಅಂದ್ರೆ ಇದು ನನಗ ರುಚಿಸ್ತಾ ಇಲ್ಲ, ಹಿಡಿಸ್ತಾ ಇಲ್ಲ, ಇದು ನನಗೆ ಸರಿ ಹೋಗ್ತಾ ಇಲ್ಲ. ನೀವು ಹೇಳೋ ಮಾತು ನಿನ್ನೊಳಗೆ ದುಃಖ ಇಲ್ಲ ಅಂತ. ನಹಿ ಮೇವಯ ಬಂದ ಪಸಾರೋ ಅಂದ್ರೆ ನನ್ನಲ್ಲಿ ಇರುವುದಿಲ್ಲವೆಂದು ಈ ಬಂದ ಜನನ ಮರಣಾತ್ಮಕವಾದ ಸಂಸಾರ ದುಃಖ ಇದು ಇಲ್ಲ ಅಂತ ಹೇಳ್ತಿರಲ್ಲ, ಇಲ್ಲದ ದುಃಖ ಕಹೋ ಕೌನತೋ ಆಶ್ರಯನ್ಯಾರೋ ಅಂದ್ರೆ ಇದು ನನ್ನಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಯಾರಲ್ಲ ನಾನು ಅನುಭವಿಸುತ್ತಿರುವ ದುಃಖ ನನ್ನಲ್ಲಿ ಇಲ್ಲ ಅಂತ ಹೇಳ್ತೀರಿ. ಕಹೋ ಕೌನತೋ ಆಶ್ರಯನ್ಯಾರೋ ಮತ್ತೆ ಯಾರ ಬಳಿ ಅದಪ್ಪ? ಈಗ ನಾನು ಅನುಭವಿಸ್ಬೇಕತ್ತೀನಲ್ಲ ದುಃಖ, ಇದು ನಿನ್ನೊಳಗಿಲ್ಲ, ನಿನ್ನೊಳಗ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಇನ್ನೊಂದು ಯಾರ ಬಳಿ ಅದ ಅದು? ಹೇ ಭಗವಾನ್, ನೀನು ಪರಮಾನಂದ ಸ್ವರೂಪನಿರುವಿ ಎಂದು ತಾವು ನನಗೆ ಹೇಳಿದಿರಿ. ಅದನ್ನು ಚೆನ್ನಾಗಿ ತಿಳಿದುಕೊಂಡೆನು. ಆತ್ಮನು ಆನಂದ ಸ್ವರೂಪನಿರುವನು, ನಾನು ಆತ್ಮ ಅನಾತ್ಮನಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ರಿ. ಆತ್ಮನು ಆನಂದ ರೂಪ ಅಂತ ಹೇಳಿದ್ರಿ. ಇದು ತರಂಗ 6 ಅಂಕ 360ರಿಂದ 363 ತನಕ ಇದು 6ನೇ ತರಂಗದೊಳಗೆ ಬರ್ತದೆ. ಎಲ್ಲಿ ತರ್ಕ ದೃಷ್ಟಿಗೆ ಅವನಿಗೆ ಆತ್ಮನೇ ನಾನು ಅನ್ನೋದು ಗೊತ್ತಿಲ್ಲ ಅಂದ್ರೆ ಮುಂದೋಗ್ಬಿಟ್ಟಿರ್ತಾನ ನಾವು. ಅದಕ್ಕೆ ಅವನಿಗೆ ತ್ರಾಸ ಆಗಿರ್ತದ. ಅದಕ್ಕೆ 6ನೇ ತರಂಗದೊಳಗೆ ಇರ್ತದ. ಮತ್ತು ಬೇರೆ ಬೇರೆ ತಾವು ಹೇಳಿದ ಯಾವ ಜನ್ಮ ಮರಣ ಮೊದಲುಗೊಂಡು ಸಂಸಾರ ರೂಪ ದುಃಖವು ನಿನ್ನಲ್ಲಿ ಇರುವುದೇ ಇಲ್ಲ. ಆದ್ದರಿಂದ ಅದರ ನಿವೃತ್ತಿಯಾದರೂ ಸಂಭವಿಸುವುದಿಲ್ಲ. ಇದರಲ್ಲಿ ನನಗೆ ಸಂಶಯ ಉಂಟಾಗಿದೆ. ಇಲ್ಲಿ ಏನ್ ಟಿಪ್ಪಣಿ ಕೊಟ್ಟಾರ, 153ನೇ ಟಿಪ್ಪಣಿ ಎದಕ್ಕೆ ಕೊಟ್ಟಿರ್ತಾರೆ ಹಿಂಗಂತಂದ್ರೆ, ಆತ್ಮನೇ ನಾನು ಅನ್ನೋದು ಯಾರಿಗೆ ನಿಶ್ಚಯ ಜ್ಞಾನ ಆಗಿಲ್ಲ ಅವ್ರೇನ್ ಮಾಡ್ರಿ, ತರ್ಕ ದೃಷ್ಟಿ ಅದು ಇದಲ್ಲ ತರಂಗ 6ನೇ ತರಂಗ ವಿಷಯಾಂಕ 360ರಿಂದ 363 ಮತ್ತೆ ವಾಪಸ್ ಹೋದ್ರಿ. ಮಗ್ಗಿ ಬರ್ಲಿಲ್ಲ ಅಂತಂದ್ರೆ 1, 2, 3, 4 ಬರೀರಿ ಮೊದಲು, ಆಮೇಲೆ ಮತ್ತೆ ಬರಕತ್ತೀರಿ ವಾಪಸ್ ಅಂತ ಹೇಳಿ ಹೇಳ್ಯಾರ. ಇದು ಬರ್ಕೊಡ್ರಿ, ಪಾಯಿಂಟ್ ಬರ್ಕೊಂಡು ಈ 3 ತರಂಗಗಳನ್ನು ಓದ್ಕೊಳ್ರಿ.
ಎಲ್ಲಿ ತರಂಗ 3 ಅಲ್ಲ, 6ನೇ ತರಂಗ 360, 361, 362, 363. ಆತ್ಮನು ಆನಂದ ರೂಪ. ನಿಮ್ಗಿದೆಲ್ಲ ಹೇಳಿವಿ, ಆತ್ಮ ಆನಂದ ರೂಪ ಅನ್ನೋದು ಹೇಳ್ಕೊಂಡು ಬಂದೀವಿ. ಆದ್ರೂ ನಿಮ್ಗೆ ಇನ್ನ ತಿಳಿದಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಿ ತರ್ಕ ದೃಷ್ಟಿ ಪಾಠದೊಳಗೆ ಕುಂತು ಬರ್ರಿ. ಏನ್ ಹೇಳ್ರಿ ಇದು? ಎಷ್ಟನೇ ತರಂಗ? 6ನೇ ತರಂಗ. ವಿಷಯಾಂಕ 362, 363. ತರ್ಕ ದೃಷ್ಟಿ. ನೀವು 3ನೇ ಕ್ಲಾಸಿಗೆ ಬಂದಿರಿ, 1ನೇ ಕ್ಲಾಸಿಂದು ನಾಲೆಜ್ ಇರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ತರ್ಕ ದೃಷ್ಟಿ ಒಳಗೆ ಹೋಗಿ ಇದು ಕನ್ಫರ್ಮ್ ಮಾಡ್ಕೊಳ್ರಿ. ನನ್ನ ಆನಂದ ಸ್ವರೂಪ ಹೇಗೆ ಅನ್ನೋದು ಓದ್ಕೊಳ್ರಿ. ನಾನೇನು 5ನೇ ತರಂಗ 6ನೇ ತರಂಗ ನಾನು ಓದೇ ಹೇಳ್ಬೇಕಂತೇನಿಲ್ಲ. ನಾನು ಬದುಕಿದ್ದೆ, ನಾ ಹೇಳ್ತಿದ್ದೆ ಅಂತಂದ್ರೆ ನಾ ಹಿಂಗೆ ಹೇಳ್ಕೊತಾ ಇರ್ತೀನಿ. ಅಕಸ್ಮಾತ್ ನಡವಳಿಕೆ ಏನಾರ ಆಯ್ತು, ಅಯ್ಯೋ ಅರ್ಧ ಬಿಟ್ಟಿರುತ್ತೆ, ಇಲ್ಲ. ಅದು 5ನೇ ತರಂಗ 6ನೇ ತರಂಗ ನೀವೇ ಓದ್ಕೊಳ್ಳುವಂತ ತರಂಗಗಳು. ಅವುಗಳನ್ನ ಉತ್ತಮ ಅಧಿಕಾರಿಗಳು ಗುರುಗಳ ಮೇಲೆ ಡಿಪೆಂಡ್ ಇರೋಂತ ಅವಶ್ಯಕತೆನೇ ಇಲ್ಲ. ಆದ್ರೂ ನಾವು ಹಂಗೆ ಇದ್ದೇವೆ ಅಂತಂದ್ರೆ ಹೇಳ್ಕೊತ ಹೋಗ್ತಿರ್ತೀವಿ. ಅದೇನು ಸಣ್ಣ ವಿಷಯ ಅಲ್ಲ ಅದು. ಈಗ ಇದು ನೀವೇನ್ ಮಾಡ್ಬೇಕು? ಸೆಲ್ಫ್ ಸ್ಟಡಿ ಮಾಡಿ ಏನ್ ಮಾಡ್ಬೇಕಿದು? ಸಂಜೆ ಪಾಠದೊಳಗೆ ಮೆಲುಕು ಹಾಕ್ಬೇಕಿದು ಓದಿ. ಯಾಕಂದ್ರ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿಗಳು ನಮ್ಮೊಳಗಿರ್ತಾರ. ಉತ್ತಮ ಅಧಿಕಾರಿಗಳಾದವರು ಇದನ್ನು ಓದಿ ಸಂಜೆ ಪಾಠದೊಳಗೆ ಮೆಲುಕು ಹಾಕ್ಬೇಕು. ಇದು ನಿಮ್ಮಿಂದ ಸಾಧ್ಯ. ಹಾಕ್ಲಿಕ್ಕೆ ಆಗ್ತದ. 10 ನಿಮಿಷ 15 ನಿಮಿಷ ಟೈಮ್ ತಗೊಂಡು ಈ 4 ತರಂಗಗಳನ್ನ ನೀವೇನ್ ಮಾಡ್ಬೇಕು? ಆತ್ಮನು ಆನಂದ ಸ್ವರೂಪ, ಟಿಪ್ಪಣಿ 153. ಅದನ್ನ ನೀವು ಸಂಜೆ ಪಾಠದಾಗ ಮೆಲುಕು ಹಾಕ್ಬೇಕು. ಹಾಕ್ತೀರಾ? ಮಾಡಿ, ಪ್ರಯತ್ನ ಮಾಡಿ. ಬರ್ತದೆ, ಓದ್ಕೊಡ್ರಿ. ಎಲ್ಲರೂ ಗ್ರೂಪ್ ಸ್ಟಡಿ ಮಾಡ್ರಿ. ಸೀದಾ ಇಟ್ಕೊಂಡು ಓದ್ರಿ, ಏನ್ ತೊಂದರೆ ಇಲ್ಲ. ಒಂದು ಬುಕ್ ತಗೊಂಡು ಎಲ್ಲ ಓದ್ಕೊಡ್ರಿ. ತಿಳಿಲಾರ್ದಂಥದ್ದು ಏನೇನು ಇಲ್ಲ ಅದ್ರೊಳಗೆ. ಈಸಿ ಅದು. ಬೇರೆ ತಾವು ಹೇಳಿದ ಯಾವ ಜನ್ಮ ಮರಣ ಮೊದಲುಗೊಂಡು ಸಂಸಾರ ರೂಪ ದುಃಖವು ನಿನ್ನಲ್ಲಿ ಇರುವುದೇ ಇಲ್ಲ. ಆದ್ದರಿಂದ ಅದರ ನಿವೃತ್ತಿಯಾದರೂ ಸಂಭವಿಸುವುದಿಲ್ಲ. ಇದರಲ್ಲಿ ನನಗೆ ಸಂಶಯ ಉಂಟಾಗಿದೆ. ಇಲ್ಲದ ದುಃಖ ಎಲ್ಲಿ ನಿವೃತ್ತಿ ಮಾಡಲು ಮಾರಾಯ? ನಿವೃತ್ತಿ ಸಂಭವಿಸುವುದಿಲ್ಲ. ಪರಮಾನಂದ ಸ್ವರೂಪನೇ ನೀನಿದ್ದಿ, ಅದನ್ನು ಪ್ರಾಪ್ತಿ ಮಾಡಂದಿರಿ. ಪರಮಾನಂದ ಪ್ರಾಪ್ತಿ ಅನ್ನೋದಕ್ಕ ಭ್ರಾಂತಿ ರೂಪವಾಗಿ ಅಂದ ನಿನ್ನ ಬೇಡಿಕೆ, ಅದರದು ಪರಮಾನಂದ ಪ್ರಾಪ್ತಿನೂ ಸಂಭವಿಸಲ್ಲ, ಇಲ್ಲದ ದುಃಖ ನಿವೃತ್ತಿನೂ ಸಂಭವಿಸಿಲ್ಲ ಅಂತ ಹೇಳಿದ್ರಿ. ಪರಮಾನಂದ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಂಡದ್ದಕ್ಕ, ಆನಂದ ಸ್ವರೂಪ ನಾನಿದ್ದೀನಿ ಅಂತ ನಿಶ್ಚಯ ಮಾಡ್ಕೊಂಡದ್ದಕ್ಕ ನನಗೆ ಪರಮಾನಂದ ಪ್ರಾಪ್ತಿ ಬಗ್ಗೆ, ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರೆ ಏನಂತ ತಿಳಿದದ. ಈಗ ದುಃಖ ಆದರೂ ದುಃಖ ಇಲ್ಲ ಅಂತ ಹೇಳ್ತೀರಿ. ಇಲ್ಲದ ದುಃಖ ಹೆಂಗ್ ನಿವೃತ್ತಿ ಮಾಡಮಂತೀರಿ? ಇಂಥ ಮಾತುಗಳು ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ತಿಳಿಸ್ರಿ. ಮತ್ತ ದುಃಖ ನಿನ್ನೊಳಗಿಲ್ಲ ಅಂದ್ರೂ ನಾ ದುಃಖಿಯಾಗಿನಿ ಅಂದ್ರೆ ಈ ದುಃಖ ಮತ್ತ ನನ್ನ ಬಲ್ಲಿ ಇಲ್ಲ ಅಂದ್ರೆ ಮತ್ತಿನ್ನು ನಾನು ಅನುಭವಿಸ್ತಿರೋ ದುಃಖ ಯಾರ ಬಲ್ಲಿ ಅದಾವ ಅದು ಹೇಳ್ರಿ. ಹಿಂಗಿದು ಸಮಸ್ಯೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಂಶಯ, ಯಾವ ಜನನ ಮೊದಲಾದ ದುಃಖವು ನನ್ನಲ್ಲಿ ಇಲ್ಲವಾದರೆ ಮತ್ತೆಲ್ಲಿ ಈ ಸಂಸಾರವಿರುತ್ತದೆ? ಅದು ನನ್ನಿಂದ ಬೇರೆ ಅಂದರೆ ಭಿನ್ನವುಳ್ಳ ಆಶ್ರಯದಲ್ಲಿದ್ದರೆ ತಾವು ಕೃಪೆ ಮಾಡಿ ಹೇಳಬೇಕು. ಇದರಲ್ಲಿ ಸಂಸಾರ ದುಃಖವಿದೆ, ನನ್ನಲ್ಲಿ ಇಲ್ಲ ಎಂಬುದನ್ನು ತಿಳಿಸಬೇಕು. ಈ ಜನನ ಮರಣಾತ್ಮಕವಾದ ಸಂಸಾರ ದುಃಖವು ನನ್ನಲ್ಲಿ ಇರುವುದಿಲ್ಲವೆಂದು ನೀವು ಹೇಳಿದಿರಿ. ಗುರುಗಳೇ, ಈ ಜನನಾದಿ ದುಃಖವು ನನ್ನಲ್ಲಿ ಬಿಟ್ಟರೆ ಇನ್ನು ಯಾರಲ್ಲಿ, ಎಲ್ಲಿ ಇದೆ? ಯಾರನ್ನು, ಯಾವುದನ್ನು ಆಶ್ರಯ ಮಾಡಿದೆ? ಆ ಜನನಾದಿ ದುಃಖ ನನ್ನಲ್ಲಿ ಅಂತೂ ಇಲ್ಲ ಅಂತ ಹೇಳಿದ್ರಿ. ಪರಂತು ಅದು ಯಾರಲ್ಲಿ ಇದೆ, ಎಲ್ಲಿ ಇದೆ? ನನಗೆ ಈ ರೀತಿಯಾದ ಸಂಶಯ ಉಂಟಾಗಿದೆ. ದಯವಿಟ್ಟು ಇದನ್ನು ನನಗೆ ಹೇಳ್ರಿ. ಇದಕ್ಕ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದುಃಖ ಅನುಭವಿಸ್ಲಕತ್ತೀನಿ, ನಿನ್ನ ಬಳಿ ದುಃಖ ಇಲ್ಲ ಅಂತೀರಿ. ಮತ್ತು ದುಃಖ ನಿನ್ನ ಬಳಿ ಇಲ್ಲ ಅಂತಂದ್ರೆ ನಾನು ಅನುಭವಿಸ್ತಾ ಇರೋ ದುಃಖ ಯಾರಲ್ಲಿ ಅದ ಅಂತ ಕೇಳ.
ಎಲ್ಲಿ ಅದ, ಯಾರು ಬಲ್ಲಿ ಅದ, ಅದವರೆ ಹೇಳ್ರಿ. ಇದಕ್ಕೆ 120ನೇ ವಿಷಯಾಂಕ ಮುಕ್ತಾಯ ಆಯ್ತು. ಪ್ರಶ್ನೆ ಕೇಳದೆ ಒಂದು ವಿಷಯಾಂಕ ಮಾಡ್ಯಾರ. ಮುಂದೆ ಸದ್ಗುರು ವಾಚ 121 ಗುರುಗಳು ಇದಕ್ಕೇನು ಉತ್ತರ ಹೇಳ್ತಾರ ನಾಳೆ ಕೇಳೋಣ. ಸಂಕ್ಷಿಪ್ತವಾಗಿ ಇಷ್ಟಿಷ್ಟೇ ತಿಳ್ಕೊಂಡು ಹೋಗೋಣ, ಓದಕ್ಕೆ ಲಂಬಾಜೋಳ ಹೇಳ್ಕೊತ ಹೋಗೋಣ. ಸಂಕ್ಷಿಪ್ತ ಅರ್ಥ ಬಹಳ ಬಿಚ್ಚಿಕೊಂಡು ಹೋಗೋದ ಆನಂದ ಸ್ವರೂಪ ನೀವು ಅಂದದ್ರ ಸಲುವಾಗಿ ನಾವು ಅದೆಲ್ಲ ಹೇಳ್ಬೇಕಾಯ್ತು. ದುಃಖ ನಿವೃತ್ತಿ ಇದೆ ಒಂದ್ ಪ್ರಶ್ನೆ. ಎಲ್ಲದ, ಯಾರು ಬಲ್ಲದ, ನನ್ನ ಬಲ್ಲಿಲ್ಲ ಅಂದ್ರೆ ನಾ ಅನುಭವಿಸ್ತಾ ದುಃಖ ಮತ್ತೆ ಯಾರು ಬಲ್ಲದ, ಹೆಂಗದ ಸ್ವಲ್ಪ ಹೇಳ್ರಪ್ಪ ಅಂತ ಹೇಳ್ದ. ಇಷ್ಟು ಪ್ರಶ್ನೆಗೆ ಉತ್ತರ ನಾಳೆ. ಅದರ ಬಗ್ಗೆ ಕುತೂಹಲ ಉಳ್ಳವರಾಗೋಣ. ಆದಷ್ಟು ಈ ಪಾಠಗಳು ಮಿಸ್ ಮಾಡ್ಕೊಂಡ್ರ ನಿಮ್ಮ ಜನ್ಮದಾಗ ಮಾಡಿದಂತ ಎಲ್ಲ ಅಪರಾಧಗಳಿಗಿಂತ ದೊಡ್ಡ ಪಾಪಿಗಳು ನೀವು ಆಗ್ತೀರಿ ಅನ್ನೋದ ಅರಿವು ಇಟ್ಕೊಂಡು ಇಷ್ಟೆಲ್ಲ ಮಾಡಿದಾಗೂ ನೀವು ಅದರದ ಫಲ ತಕ್ಕೊಳ್ಳಿಲ್ಲ ಅಂತಂದ್ರ ಅದು ಮತ್ತೆ ಮುಂದೆ ನ ಭೂತೋ ನ ಭವಿಷ್ಯ, ಮತ್ತೆ ಎಂದೋ ಎಲ್ಲೋ ಯಾರೋ ಎಂಥದೋ. ಹೀಗಾಗಿ ದಯವಿಟ್ಟು ಪಾಠಗಳು ಮಿಸ್ ಮಾಡಬೇಡ್ರಿ. ಎಲ್ಲರೂ ರೆಗ್ಯುಲರ್ ಆಗಿ ಪಾಠ ಅಟೆಂಡ್ ಆಗಿ 4ನೇ ತರಂಗ ಯಶಸ್ವಿ ಮಾಡಿದ್ರಿ ಅಂತಂದ್ರ ಮುಂದೆ ನಾವು ನಿಮ್ಗೆ ಏನು ಮಾತಾಡ್ಸ್ಲಕ್ ಹೋಗಲ್ಲ. ಯಾರ್ಯಾರ ಬರ್ರಿ, ಯಾರ್ಯಾರ ಹೋಗ್ರಿ, ಕೈಲಾದಷ್ಟು ಮಾಡ್ಕೊತ ಹೋಗ್ತಿರ್ತೀವಿ. ನೀವು ನಿಮ್ ಕೈಲಾದಷ್ಟು ತಿಳ್ಕೊತವ್ರಿ, ಏನ್ ತೊಂದರೆ ಇಲ್ಲ. ಈ 4ನೇ ತರಂಗ ಮಾತ್ರ ಸೀರಿಯಸ್ ಆಗಿ ಮಾಡಲೇಬೇಕು. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮಯುತ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆ ಈ ಸರ್ವ ದುಃಖ ನಿವೃತ್ತಿ ಮತ್ತು ಅತ್ಯಂತಿಕ ದುಃಖ ನಿವೃತ್ತಿಯ ಈ ವ್ಯತ್ಯಾಸಗಳನ್ನು ತಿಳಿಸಿಕೊಟ್ಟು ಲವಲೇಶ ಅಂತಂದ್ರ ಸಾರಿನ ಪಾತ್ರೆ ವಾಸನೆ ಕಣ್ಣಿಗೆ ಕಾಣುದಿಲ್ಲ, ಕೈ ಸಿಗುದಿಲ್ಲ, ಅದು ಸೂಕ್ಷ್ಮ ರೂಪದಲ್ಲಿರ್ತೈತಿ. ಮತ್ತು ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ ದೇಹದೊಳಗ ಜನ್ಮ ಮೊದಲಾದ ದುಃಖ ಯಾರಲ್ಲಿರ್ತಾವೋ ಚಿಕ್ಕ ವಿಷಯಗಳೊಳಗ ಅಪಹರಣವಾಗದಂತೆ ಸದಾಕಾಲ ಆತ್ಮದ ಆನಂದದಲ್ಲಿ ಇರ್ತಾನ. ಕೆಟ್ಟ ಪ್ರಸಂಗಗಳ ಅನುಭವ ಯಾಕೆ ಆಗ್ತದೆ ಅಂತ ಹೇಳಿ ಪ್ರಶ್ನೆ ಮಾಡ್ಯಾನ. ಅದಕ್ಕೆ ಉತ್ತರವನ್ನ ಮತ್ತೆ ನಾಳೆ ಗುರುಗಳು ನಮಗೆ ತಿಳಿಸಿ ಹೇಳ್ತಾರ ಅಂತ ಹೇಳಿ ಇಂತಹ ವಿಷಯಗಳನ್ನ ನಮಗೆ ಮನಗಟ್ಟಾಗುವಂತೆ ತಿಳಿಸಿಕೊಟ್ಟ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತ ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಕಲ್ಯಾಣ ಪಾಳಿಗಳಿಗೆ ಗುರುಗಳಿಂದ ವಿವೇಕ ಚೂಡಾಮಣಿಯ ವಿಷಯವನ್ನ ನಮಗೆ ತಿಳಿಸಿಕೊಂಡು ಅಂತ ಹೇಳಿ ಅವರಿಗೆ ತಿಳ್ಕೊಳ್ತೇನೆ. ಕಲ್ಯಾಣಕ್ಕರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಬ್ರಹ್ಮಲೀನ ಪಂಡಿತ್ ಪೀತಾಂಬರಜಿ ಮಹಾರಾಜರು ಹಾಗೂ ಬ್ರಹ್ಮಲೀನ ಸಾಧು ನಿಶ್ಚಲದಾಸ್ತಿ ಮಹಾರಾಜರನ್ನ ಅದರಂತೆ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನು ಕೂಡ ತನ್ನವರ